ಎಲ್ರಿಗೂ ನಮಸ್ಕಾರ. ಜಾನಪದ ಮೂಲೆಗುಂಪಾದರೆ ಮಾನವ ಜನಾಂಗ ಮೂಕಾದಂತೆ. ಪದ ಹಾಡದೆ ಕಲ್ಲ ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು. ಸುಮಾರು 257 ನೃತ್ಯ ಕಲೆಗಳು, 55 ಪದಗಳು, 5 ಮಹಾಕಾವ್ಯಗಳು, 75ಕ್ಕಿಂತ ಹೆಚ್ಚು ಖಂಡಕಾವ್ಯಗಳು ಕರ್ನಾಟಕದಲ್ಲಿದೆ. ನಾವು ನೋಡಿ ಇಷ್ಟಿದೆ ಅಂತ ಗೊತ್ತೇ ಇಲ್ಲ ನಮಗೆ. ಒಂದು 10 ಕಲೆ ನೋಡಿರ್ತೀರ, ಇನ್ನೂ 200 ಕಲೆ ನೋಡಬೇಕು ನೀವು. 55 ಪದಗಳಲ್ಲಿ ಗೀಗಿ ಪದ, ಜನಪದ ಗೀತೆ, ಲಾವಣಿ ಅಂಥದ್ದು ಕೇಳ್ತಿದ್ದ. ಇನ್ನೂ ಅದರಲ್ಲಿ 45ಕ್ಕಿಂತ ಹೆಚ್ಚು ನೀವು ನೋಡಬೇಕಾಗಿದೆ. 5 ಮಹಾಕಾವ್ಯಗಳಲ್ಲಿ 1-2 ಮಹಾಕಾವ್ಯಗಳು ನೋಡಿರ್ತೀರಿ. ಯಾಕಂದರೆ ಮಲೆ ಮಹದೇಶ್ವರ ಮಹಾಕಾವ್ಯ ಈ ರಾಜ್ಯದಲ್ಲಿ ಬಹಳಷ್ಟು ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. 2ನೇದು ಮಂಟೇಸ್ವಾಮಿ ಮಹಾಕಾವ್ಯ, 3ನೇದು ಜುಂಜಪ್ಪನ ಮಹಾಕಾವ್ಯ, 4ನೇದು ಮೈಲಾರಲಿಂಗನ ಮಹಾಕಾವ್ಯ, 5ನೇದು ಸೌದತ್ತಿ ಯಲ್ಲಮ್ಮನ ಮಹಾಕಾವ್ಯ. 18 ರಾತ್ರಿಗಿಂತ ಹೆಚ್ಚು ಹಾಡ್ತಕ್ಕಂಥ ಕಾವ್ಯಗಳು ಮಹಾಕಾವ್ಯ ಅಂತ ಹೆಸರು ಪಡುತ್ತೆ. ಇವತ್ತಿಗೂ ಸಹ 18ರಿಂದ 20 ರಾತ್ರಿ ಹಾಡ್ತಕ್ಕಂಥವರು ನಮ್ಮ ಜೊತೆಲಿದ್ದಾರೆ. ನಾನು ಇಡೀ ರಾಜ್ಯದಲ್ಲಿ ಸುಮಾರು 30 ವರ್ಷಗಳ ಕಾಲ ಈ ರಾಜ್ಯದ ಪರ್ಯಟನೆ ಮಾಡಿದಂಥ ಸಂದರ್ಭಗಳಲ್ಲಿ ಈ ಜಲದಗೆರೆ ಗಂಗುಚ್ಚಮ್ಮ ಆಗ್ಬೋದು, ಸೋಬಾನೆ ಚಿಕ್ಕಮ್ಮ ಆಗ್ಬೋದು, ಆ ಥರ ಬಹಳಷ್ಟು ಈಗ ಗಂಡಸರಲ್ಲಿ ಸೋಬಾನೆ ಹಾಡ್ತಕ್ಕಂಥ ಸೋಬಾನೆ ರಾಮಯ್ಯ ಆಗ್ಬೋದು, ಹೆಗ್ಗನಳ್ಳಿ ಕೃಷ್ಣೇಗೌಡ ಆಗ್ಬೋದು, ಇಂಥ ಕಲಾವಿದರನ್ನ ನೋಡ್ತಾ 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 ಈ ಜಾನಪದ ಜಗತ್ತು ಎಷ್ಟು ದೊಡ್ಡದಿದೆ, ಎಷ್ಟು ವಿಸ್ತಾರವಾಗಿದೆ, ಹೋಗ್ತಾ 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 ಇದರದ್ದು ತೆಗೆದುಕೊಳ್ತಾನೆ ಹೋಗ್ತಾ ಇರ್ತದೆ. ಈ ಪ್ರಪಂಚದ ಮೊದಲನೇ ರಿದಮ್ ಜಾನಪದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಎಲ್ಲ ಸಾಹಿತ್ಯಗಳು ಹುಟ್ಟಿದ್ದು ಜಾನಪದ ಸಾಹಿತ್ಯ ಹುಟ್ಟಿದ ಮೇಲೆ. ಮನುಷ್ಯ ಯಾವತ್ತು ಹುಟ್ಟಿದ್ನೋ ಆವತ್ತು ಜಾನಪದ ಹುಟ್ಟಿದ್ದು. ಅದಕ್ಕೆ ಮುಂಚೆ ಯಾವ ಸಾಹಿತ್ಯಗಳಿರಲಿಲ್ಲ. ಫಸ್ಟು ಏನಾದ್ರು ಸಾಹಿತ್ಯ ಲಿಟ್ರೇಚರ್ ಇದ್ದರೆ ಫೋಕ್ ಲಿಟ್ರೇಚರ್ ಇಡೀ ವರ್ಲ್ಡಲ್ಲಿ ಫಸ್ಟ್. ಅದಾದಮೇಲೆ ಬೇರೆ ಸಾಹಿತ್ಯಗಳೆಲ್ಲ ಬಂತು, ವಚನ ಸಾಹಿತ್ಯ ಬಂತು, ದಾಸ ಸಾಹಿತ್ಯ ಬಂತು, ದಲಿತ ಸಾಹಿತ್ಯ ಬಂತು. ಆ ಥರ ಬಹಳಷ್ಟು ಸಾಹಿತ್ಯಗಳು ಬಂದಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಹೇಳಬೇಕಂದ್ರೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಆಧುನೀಕರಣದ ಭರಾಟೆಯಲ್ಲಿ ನಾವು ಜನಪದ ಕಳೆದೋಗ್ತಾ ಇದೆ, ಜನಪದ ಹೊರಟೋಗ್ತಾ ಇದೆ ಅಂತ ಮಾತಾಡ್ತೀವಿ. ಎಲ್ಲೂ ಹೋಗೋದಿಲ್ಲ. ಅದು ಪರಿವರ್ತನೆಗೊಂಡು ಉಳಿತಾನೆ ಇರ್ತದೆ. ನಾವು ಯಾವತ್ತು ನಮ್ಮ ತಾಯಿನ ತಾಯಿ ಅಂತ ಕರಿತೀವಿ, ಅವತ್ತವರೆಗೂ ಜಾನಪದ ಇರ್ತದೆ. ನಾನಾದರೂ ಈ ರಾಜ್ಯದ ಪೂರ್ತಿ ಜಾನಪದದ ಕಲೆ ಮತ್ತು ಕಲಾವಿದರ ಸಂರಕ್ಷಣೆಯಲ್ಲಿ 1992-93ರಿಂದ ತೊಡ್ಕೊಂಡಿದ್ದೀನಿ. ಭಾಳಷ್ಟು ಬುಡಕಟ್ಟು ಸಮುದಾಯಗಳ ಜೊತೆಗೆ ನಾನು ಹೋಗಿ ಅವ್ರ ಜೊತೆಗಿದ್ದೀನಿ. ಸೋಲಿಗರ ಜೊತೆ ಆಗ್ಬೋದು, ಕಿನ್ನರಿ ಜೋಗಿಗಳ ಜೊತೆಗಾಗ್ಬೋದು, ಸುಡುಗಾಡು ಸಿದ್ಧರ ಜೊತೆಗಾಗ್ಬೋದು, ಬುಡಬುಡಿಕೆ ಅವ್ರ ಜೊತೆಗಾಗ್ಬೋದು, ಭಾಳಷ್ಟು ಅರೆ ಅಲೆಮಾರಿಗಳ ಜೊತೆಗೂ ಸಹ ಸಿದ್ಧರು, ಗೌಂಡರು ಇವರೆಲ್ಲ. ನನಗನ್ಸಿದ್ದೇನಪ್ಪ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಅಲೆಮಾರಿ, ಬುಡಕಟ್ಟು ಮತ್ತು ಜನಪದದ ಮಧ್ಯೆ ಸಹ ಒಂದು ಬಿರುಕಾಗಿದೆ. 2ನೇದು, ನಮ್ಮಲ್ಲಿ ಕೇವಲ ಜನಪದ ಅಂದ ತಕ್ಷಣ ಎಲ್ಲರೂ ಹಾಡು ಕುಣಿತ ಅಂದ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು. ಅದೊಂದು ಪರಂಪರೆ. ಅದು ಇಡೀ ಒಂದು ಜಾನಪದ ಎಷ್ಟು ದೊಡ್ಡದಪ್ಪ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪ್ಲೈನೇ ಮಾಡಲಿಕ್ಕಾಗಲ್ಲ. ಅನ್ಎಕ್ಸ್ಪ್ಲೈನಬಲ್. ಯಾಕಂದರೆ ನಾವು ತೊಟ್ಲಿಂದ ಚಟ್ಟದವರೆಗೂ ನಾವೇನು ಹೋಗ್ತದೆ, ದಟ್ ಈಸ್ ಫೋಕ್ಲೋರ್. ಅದು ಜಾನಪದ. ಭಾಳ ದೊಡ್ಡದು ಅದು. ಜನಪದ ಅಂದರೆ ಒಂದು. ಎಷ್ಟೊಂದು ಜನ ಜನಪದ ಮತ್ತು ಜಾನಪದದ ಅರ್ಥ ಗೊತ್ತಾಗಬೇಕು. ಯಾಕಂದರೆ ಜನಪದ ಈಗ ಫೋಕ್ ಸಾಂಗ್ ಅಂದರೆ ಒಂದೇ ಒಂದು. ಅದು ಆ ಥರ ಫೋಕ್ ಸಾಂಗ್, ಫೋಕ್ ಡ್ಯಾನ್ಸ್, ಫೋಕ್ ಲಿಟ್ರೇಚರ್, ಫೋಕ್ ಮೆಡಿಸನ್, ಅದರ ಎಲ್ಲ ಸೇರಿಕೊಂಡಾಗ ಜಾನಪದ ಆಗುತ್ತೆ. ಒಂದಿದ್ರೆ ಜನಪದ, ಎಲ್ಲ ಸೇರಿಕೊಂಡಾಗ ಜಾನಪದ ಆಗುತ್ತೆ. ನಮ್ಮಲ್ಲಿ ಎಷ್ಟೋ ಇವತ್ತು ಸಹ ತಾಯಂದರು ಶಿಶುಪ್ರಾಸ ಗೀತೆಗಳಾಗ್ಬೋದು, ಲಾಲಿ ಪದಗಳಾಗ್ಬೋದು, ದೂರಿ ಪದಗಳು ಹಾಡ್ತಕ್ಕಂಥ ಇದು ವ್ಯವಧಾನ ಹೊರಟೋಗ್ಬಿಟ್ಟಿದೆ. ಅವರೇ ಕಲ್ತಿಲ್ಲ. ಯಾಕಂದರೆ ಅವ್ರ ತಾಯಿ ಅವ್ರು ಕಲಿಸಿರಲ್ಲ. ಆ ಮನೋಭಾವದಲ್ಲಿ ನಾವು ನೋಡಿದ್ರೆ ಇವತ್ತು ತುಂಬ ಗರ್ಭಿಣಿಯರಿಗೆ 9 ತಿಂಗಳಿಗೆ ಒಂದು ಬಾಣಂತಿ ಪದ ಅಂತಿದೆ. 9 ತಿಂಗಳು 9 ಪದ ಮಗು ಹೊಟ್ಟೆಲಿದ್ದಾಗ ಹಾಡ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಭಾಳ ಒಳ್ಳೆಯ ಸಂಪ್ರದಾಯ ಅದು. ಆ ಮಗು 9 ತಿಂಗಳ ಹಾಡು ಕೇಳಿದ್ಮೇಲೆ ಅದು ಎಷ್ಟು ಉತ್ತಮವಾಗಿ ಬೆಳೀತದೆ ಅಂದರೆ ಅದು ಗರ್ಭದಲ್ಲಿದ್ದಾಗಲೇ ಅದಕ್ಕೆ ಒಂದು ಬೋಧನೆ ಆಗಿಬಿಟ್ಟಿದೆ ಅದಕ್ಕೆ. ಆ ಥರ ಭಾಳಷ್ಟು ನಮ್ಮಲ್ಲಿ ಈಗ ಸತ್ತಾಗ ಹಾಡ್ತಕ್ಕಂಥ ಜವರಾಯನ ಪದ ಇದೆ. ಅದರಲ್ಲಿ ಒಂದು 14 ಭಾಷೆಯಲ್ಲಿ ಹಾಡ್ತಾರೆ ಜವರಾಯನ ಪದ. ಅದು ಹಾಡ್ತಕ್ಕಂಥ ಒಂದು ಹಳ್ಳಿಗಳೇ ಇದೆ. ಈ ತಮಿಳ್ನಾಡಲ್ಲಿ ಹೊಸೂರು ಹತ್ರ ಒಂದು ಹಳ್ಳಿ ಇದೆ. ಆ ಹಳ್ಳಿ ಪೂರ್ತಿ ಯಾರೋ ಸತ್ತ ಕಾಂಟ್ರಾಕ್ಟ್ ತೊಗೊಂಡು ಅಳಕ್ಕೆ ಹೋಗ್ತಾರೆ. ಅವರು ಹತ್ಬಿಟ್ಟು ಹಾಡಲಿಕ್ಕೆ ಹೋಗ್ತಾರೆ. ಎಷ್ಟು ವಿಶೇಷತೆ ಅಂದರೆ ಅವರು ಮನೆಯವ್ರಿಗಿಂತ ಹೆಚ್ಚು ಹೇಳ್ತಾರೆ. ಎಷ್ಟು ಇನ್ವಾಲ್ವ್ಮೆಂಟ್ ಇರ್ತದೆ ಅಂದರೆ ಇವ್ರು ಯಾರು ಬೇರೆಯವರು ಅಂತ ಯಾರಿಗೂ ಡೌಟೇ ಬರೋದಿಲ್ಲ. ಆ ಥರ ನಮ್ಮಲ್ಲಿ ಒಂದೊಂದಕ್ಕೊಂದೊಂದು ಪದ ಇದೆ. ಮಗು ಋತುಮತಿ ಆದಾಗ ಒಂದು ಪದ ಇದೆ, ಊಟದಾಗ ಒಂದು ಪದ ಇದೆ, ಸತ್ತಾಗ ಒಂದು ಪದ ಇದೆ, ಬೇಜಾರಾದಾಗ ಒಂದು ಪದ ಇದೆ, ಸಂತೋಷ ಆದಾಗ ಒಂದು ಪದ ಇದೆ, ನಾಟಿ ಮಾಡಬೇಕಾದ್ರೆ ಒಂದು ಪದ ಇದೆ, ನೀರು ಉಯ್ಬೇಕಾದ್ರೆ ಒಂದು ಪದ ಇದೆ, ಪ್ರತಿಯೊಂದಕ್ಕೂ ಪದ ಇದೆ. ಮದುವೆಗೂ ಪದ ಇದೆ. 6 ದಿನ 7 ದಿನ ಮದುವೆ ನಡೀತಾ ಇತ್ತು ನಮ್ಮಲ್ಲಿ. ಇವತ್ತು ನಾವು 1 ಗಂಟೆಗೆ ಮದುವೆಗೆ ಬಂದುಬಿಟ್ಟಿದ್ದೀವಿ. ಅಂದರೆ ಎಲ್ಲೂ ನಾವು 1 ಗಂಟೆಗೆ ಬಂದರೂ ನಾವು ಸಂಪ್ರದಾಯ ಬಿಟ್ಟಿಲ್ಲ. ನಾವು ಯಾರೂ ಜಾನಪದ ಬಿಟ್ಟು ಆಚೆಗೆ ಬಂದಿಲ್ಲ.
ಬಟ್ ಎಲ್ಲ ಹೇಳ್ತಿರ್ತಾರೆ ಫೋಕ್ಲೋರ್ ಹೊಟ್ಟೋಗಿದೆ, ಜಾನಪದ ಹೊಟ್ಟೋಗಿದೆ, ಕಂಪ್ಯೂಟರ್ ಯುಗ ಬಂದಿದೆ, ಮಾಡರ್ನೈಸೇಷನ್ ಬಂದಿದೆ. ಏನೂ ಆಗಲ್ಲ. ಯಾಕಂದರೆ ಜಾನಪದನ ಯಾವತ್ತೂ ಅದು ಸಾಯೋಕ್ಕೆ ಒಪ್ಪಲ್ಲ. ನೀವು ಯಾರೂ ಸಾಯಿಸ್ಲಿಕ್ಕೂ ಆಗಲ್ಲ. ಅದು ಪರಿವರ್ತನೆ ಆಗ್ತಾ ಬೆಳೀತಾ ಇರ್ತದೆ. ಅವತ್ತು ಇದರಲ್ಲಿ ಇತ್ತು, ಇವು ಜೀನ್ಸ್ ಪ್ಯಾಂಟಿಗೆ ಬಂದಿದೆ ಅಷ್ಟೇ. ಜೀನ್ಸ್ ಪ್ಯಾಂಟಲ್ಲೂ ಬದುಕಿರುತ್ತೆ ಅದು, ಎಲ್ಲೂ ಸಾಯಲ್ಲ ಜಾನಪದ. ಜೀನ್ಸ್ ಪ್ಯಾಂಟ್ ಜೊತೆಗೆ ಇರುತ್ತೆ. ಯಾಕಂದರೆ ಸೋಲಿಗರ ಹುಡುಗರೆಲ್ಲ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡೇ ಇರ್ತಾರೆ ಕಾಡಲ್ಲಿ. ನಾವು ಅವ್ರು ಹಾಕ್ಕೊಳ್ಳೋದು ತಪ್ಪಿಲ್ಲ, ಅವ್ರ ಸಂಪ್ರದಾಯ ಪರಂಪರೆ ಬಿಡಬಾರ್ದು ಅಷ್ಟೇ. ಅವರು ಅದನ್ನು ರಿಚುವಲ್ಸ್ ನಡಿಬೇಕು. ಈಗ ಸೋಲಿಗರ ಬಗ್ಗೆ ಹೇಳ್ತಿದ್ದೆ, ಬಿಳಿಗಿರಂಗನ ಬೆಟ್ಟದಲ್ಲಿ ಪ್ರತಿ ವರ್ಷ ಎಷ್ಟು ಇಂಟಿಗ್ರಿಟಿ ಅಂದರೆ ಅವರಲ್ಲಿ ಪ್ರತಿ ವರ್ಷ ಒಂದು ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ. ಪ್ರತಿಯೊಬ್ಬರು ಮನೆಯಲ್ಲಿ ರೊಟ್ಟಿ ತೊಗೊಂಬಂದು ಅಲ್ಲಿ ಹಾಕ್ತಾರೆ. ಆ ರೊಟ್ಟಿಗಳೆಲ್ಲ ಇಷ್ಟು ದೊಡ್ಡ ಗುಡ್ಡೆ ಆಗುತ್ತೆ. ಆ ಗೊಡ್ಡೆ ಸುತ್ತೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನೋಡಿ ಎಷ್ಟು ಅವ್ರ ಇಂಟಿಗ್ರಿಟಿ ಇದೆ ಅಂತ ಹೇಳಿದ್ರೆ, ಯಾರ ಮನೆ ರೊಟ್ಟಿ ಯಾರು ತಿಂತಾರೆ ಅಂತ ಗೊತ್ತಾಗಲ್ಲ, ಅಷ್ಟು ಇಂಟಿಗ್ರಿಟಿ ಇದೆ ಅವರಲ್ಲಿ, ಸೋಲಿಗರಲ್ಲಿ. ಆಮೇಲೆ ಹುಡುಗರು ರೌಂಡ್ ಹೊಡಿತಾ ಇರ್ತಾರೆ. ಆಗ ಹುಡುಗಿರು ಕಲ್ಲು ಹೊಡಿತಾರೆ. ಹುಡುಗರಿಗೆ 3 ಕಲ್ಲು ಯಾವ ಹುಡುಗನ ಹೊಡಿತಾರೋ ಅವರಿಬ್ಬರು ಕಾಡಿಗೆ ಹೊಟ್ಟೋಗ್ತಾರೆ. ಕಾಡಿಗೆ ಹೋಗಿ 6 ದಿನ ಕಾಡಲ್ಲಿ ಇರ್ತಾರೆ. 7ನೇ ದಿನ ಕಾಡಿಂದ ಆಚೆ ವಾಪಸ್ ಬರ್ತಾರೆ. ಬಂದಮೇಲೆ ಹುಡುಗನ ಮನೆಯವರು ಹುಡುಗಿರ ಮನೆಯವರಿಗೆ ₹1,400 ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾರೆ. ನೋಡಿ, ಇವತ್ತಿಗೂ ಆ ಸಂಪ್ರದಾಯ ಜೀವಂತವಾಗಿ ಉಳಿದಿದೆ. ಅದಕ್ಕಂದು ನಾವು ಹೊಡಿಯೋಕ್ಕಾಗಲ್ಲ. ಯಾಕಂದ್ರೆ ಸೋಲಿಗರೇ ಹೊಡಿಬೇಕು ಕಲ್ಲು, ಬೇರೆಯವ್ರು ಹೊಡಿಲಿಕ್ಕೆ ಆಗೋದಿಲ್ಲ. ಅದು ಸೋಲಿಗರ ಸಂಪ್ರದಾಯ, ಅದು ಅವರೇ ಹೋಗ್ತಾರೆ, ಬೇರೆಯವರು ಹೋಗ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಅದೇ ರೀತಿ ನಾವು ಆ ಥರ ಸಮುದಾಯಗಳು ಇವತ್ತಿಗೂ ಅಷ್ಟೇ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕಾಡು ಮತ್ತಿ ಮರ ಅಂತ ಒಂದು ಮರ ಇದೆ. ಆ ಮರದ ಬುಡದಲ್ಲಿ ಒಂದು 5 ಬಿಂದಿಗೆ 6 ಬಿಂದಿಗೆ ನೀರು ಇರ್ತದೆ. ಕಡ್ಡಿಯಲ್ಲಿ ಚುಚ್ಚಿದಾಗ ನೀರು ಬಾಚೆ ಬರೋದು. ಅಂದರೆ ಅವ್ರು ಕೇಳಿದೆ ನಾವು ಕಾಡಲ್ಲಿ ಹೋಗೋರಿಗೆ, ನೀವು ಇಷ್ಟು ದಿನ ಕಾಡಲ್ಲಿ 6 ದಿನ ಇರ್ತೀರ, ಹೇಗಿರ್ತೀರಾ? ಗಡ್ಡೆ ಗೆಣಸು ತಿಂತೀವಿ, ಈ ಥರ ಇರ್ತದೆ, ಈ ಥರ ನೀರು ಕಾಡು ಮತ್ತಿ ಮರದಲ್ಲೂ ನೀರು ಇರ್ತದೆ, ನಮಗೇನು ನೀರು ಬೇಕಾಗಿಲ್ಲ, ಮರದಲ್ಲೇ ನೀರು ಕುಡಿತೀವಿ ಅಂತಲ್ಲ. ಅಂದರೆ ಇವತ್ತು ಫೋಕ್ ಎಷ್ಟು ಆಳವಾಗಿದೆ ಅಂತ. ಈಗ ನಾನು ಯಲ್ಲಾಪುರದ ಕಾಡಲ್ಲಿ ಈ ನಾಟಿ ಔಷಧಿ ಮಾಡೋರನ್ನ ನೋಡ್ಲಿಕ್ಕೆ ಹೋಗಿದ್ವಿ. ಅಲ್ಲಿಂದ ಕಾರ್ ನಿಲ್ಲಿಸ್ಬಿಟ್ಟು ಒಂದು 6 ಕಿಲೋಮೀಟರ್ ನಡಿಬೇಕಾಗತ್ತೆ. ಅವ್ರು ನಾಟಿ ಮೆಡಿಸನ್ ಕೊಡೋರು ಇದ್ದಾರಲ್ಲ, ಅವ್ರು ಇವತ್ತಿಗೂ ಅವರು ಮಾಡರ್ನೈಸ್ ಆಗಿಲ್ಲ. ಅವ್ರು ಇವತ್ತಿಗೂ ಹಾಗೇ ಇದ್ದಾರೆ. ಮತ್ತು ಎಂಥ ಮೆಡಿಸನ್ ಕೊಡ್ತಾರೆ ಅಂದರೆ ಯಾರೂ ಊಹೆನೇ ಮಾಡಲಿಕ್ಕಾಗಲ್ಲ. ರಿಯಲ್ ಮೆಡಿಸನ್ ಕೊಡ್ತಾರೆ ಅವರು. ಮತ್ತು ಇವತ್ತು ನಾವು ಸೂಲಿಗಿತ್ತಿರನ್ನ ನೋಡೋಕ್ಕೆ ಸಿಗೋದಿಲ್ಲ. ನಾನೊಂದು ಸಾಂಪ್ರದಾಯಿಕ ಸೂಲಿಗಿತ್ತಿರ ಬಗ್ಗೆ ಗೊತ್ತಿರ್ಬೋದು. ಮುಂಚೆ ನೀವು ಹೆಣ್ಮಕ್ಳಿಗೆ ಸೂಲಿಗಿತ್ತಿರೇ ಹೆರಿಗೆ ಮಾಡ್ತಿದ್ದಿದ್ದು. ಆವಾಗ ಯಾವ ಹಾಸ್ಪಿಟ್ಲು ಆ ಥರ ಏನೂ ಇರಲಿಲ್ಲ. ಇವತ್ತಂಥ ಸೂಲಿಗಿತ್ತಿರು ಸುಮಾರು ಒಂದು ಸಂಪ್ರದಾಯ ಎಷ್ಟೋ ಕಡಿಮೆ ಆಗಿಬಿಟ್ಟಿದೆ. ಆದರೂ ಒಂದು 100ರಿಂದ 200 ಸೂಲಿಗಿತ್ತಿರು ಈಗಲೂ ಇದ್ದಾರೆ. ಈಗಲೂ ಸೂಲಿಗಿತ್ತಿತನ ಮಾಡ್ತಾನೆ ಇದ್ದಾರೆ. ಅದನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಷ್ಟೋ ಪರಂಪರೆಗಳು, ಎಷ್ಟೋ ಹಳ್ಳಿಗಳು ಅದನ್ನು ಒಗ್ಬಿಟ್ಟಿದ್ದಾರೆ. ಡಾಕ್ಟರ್ಸ್ ಹತ್ರ ಹೋಗೋದಿಲ್ಲ. ಎಷ್ಟೋ ಹಳ್ಳಿಗಳು ಪಕ್ಕದ ಹಳ್ಳಿಯಲ್ಲೂ ಮದುವೆ ಮಾಡ್ಕೊಳ್ಳೋದಿಲ್ಲ. ಅವ್ರ ಹಳ್ಳಿಲೇ ಮದುವೆ ಮಾಡ್ಕೊಂಡು ಅವ್ರ ಹಳ್ಳಿಲೇ ಸತ್ತೋಗ್ತಾ ಇದ್ದಾರೆ. ಅವ್ರು ಹಳ್ಳಿಯಿಂದ ಆಚೆ ಬರಲಿಕ್ಕೂ ಇಷ್ಟಪಡೋದಿಲ್ಲ. ಅಂದರೆ ರಿಚುವಲ್ಸ್ ಹೇಗಿದೆಯಪ್ಪ ಅಂದರೆ, ಈಗ ನಮ್ಮಲ್ಲಿ ಮಾಗಡಿ ತಾಲೂಕು ನಾಯಕನ ಪಾಳ್ಯ ಇದೆ, ಪಕ್ಕದಲ್ಲಿ ನಿಮ್ಗೆ ಹತ್ರ ಇದೆ, ನೋಡ್ಬೋದು. ಈಲಿಗರ ಪಾಳ್ಯ ಇದೆ. ಅಲ್ಲಿ ಈಗಲೂ ಇಲಿ ತಿಂತಾರೆ ಅವರು. ನಾವೇನಪ್ಪ ಇಲ್ಲಿ ತಿಂತಾರೆ ಈ ಕಾಲದಲ್ಲಿ ಅಂತ ಊಹೆ ಮಾಡಿ, ಜಾನಪದ ಲೋಕದಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ನಮ್ಮನ್ನ ಕೇಳೋರು, ಏನು ಸರ್ ನೀವು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಈಗಲೂ ಇಲ್ಲಿ ತಿಂತಾರಾ? ಈಗಲೂ ನೀವು ಆ ಊರಿಗೆ ಹೋಗಿ, ಇವತ್ತು ಎಲ್ಲರೂ ಇಲಿ ಇದ್ದಂಗೆ ಇರ್ತಾರೆ. ಎಲ್ಲ ಸಣ್ಣಗಿರ್ತಾರೆ, ಮೂಗು ಉದ್ದ ಇರ್ತದೆ, ಅವರ ಬಾಡಿ ಸ್ಟ್ರಕ್ಚರು, ಲ್ಯಾಂಗ್ವೇಜ್ ಎಲ್ಲ ಹಾಗೆ ಇರ್ತದೆ. ಎಲ್ಲೂ ಅವ್ರು ಚೇಂಜಸ್ ಆಗಿಲ್ಲ. ಅವ್ರನ್ನೇ ನಾವು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕಾಗೋದಿಲ್ಲ. ಸತ್ತಾಗೂ ಅಷ್ಟೇ ಒಂದು ಚೇರ್ ಮೇಲೆ ಕೂಡಿಸ್ಬಿಡ್ತಾರೆ ಬಾಡಿನ. ಯಾಕೆ ಕೂಡಿಸ್ತೀರಾ? 3 ದಿನ 4 ದಿನ ಪ್ರಾಣಿಗಳು ತಿನ್ನಲಿ ಸರ್, ವೇಸ್ಟ್ ಆಗಬಾರ್ದು ಬಾಡಿ, ಆಮೇಲೆ ನಾವು ಅದನ್ನೇನಾದ್ರು ಅಂತ್ಯಕ್ರಿಯೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರ ರಿಚುವಲ್ಸ್ ಅವ್ರು ಇವತ್ತು ಮರ್ತಿಲ್ಲ. ಅದೇ ಥರ ರಿಚುವಲ್ಸ್ನ ಫಾಲೋ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ನಾವು ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಗುಮ್ಟೆ ಪಾಂಗ್ ಅಂತ ಒಂದು ಭಾಳ ಒಳ್ಳೆ ವಾದ್ಯ ಇದೆ. ಮಣ್ಣಿನಿಂದ ಮಾಡಿದಂಥ ಇಷ್ಟು ದೊಡ್ಡ ವಾದ್ಯ ಇರುತ್ತೆ. ಈ ಕಡೆ ಒಂದು ಉಡುದ ಚರ್ಮ ಇರ್ತದೆ. ಆ ರಣವಾದ್ಯ ಮತ್ತು ಆ ವಾದ್ಯಗಳೆಲ್ಲ ಈ ಕಡೆ ಕುಮಟಾನೆ ಗೋಕರ್ಣಕ್ಕೆ ಹೋದಂಥ ಸಂದರ್ಭದಲ್ಲಿ ಗೋಕರ್ಣ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ನೋಡ್ಬೋದು. ಆ ಭಾಗದಲ್ಲಿ ಕರಾವಳಿಲಿರ್ತಕ್ಕಂಥ ಜಾನಪದ ಸಂಪ್ರದಾಯವೇ ಬೇರೆ, ದಕ್ಷಿಣ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿರ್ತಕ್ಕಂಥ ಜಾನಪದ ಸಂಪ್ರದಾಯ ಬೇರೆ. ಆದರೆ ಎಲ್ಲ ಜಾನಪದ ಕಲೆಗಳು ದೊಡ್ಡದೇ. ಫೋಕಲ್ ಕಾಂಪಿಟೇಷನ್ಸ್ ಆಗಬಾರ್ದು, ಕಲ್ಚರಲ್ ಕಾಂಪಿಟೇಷನ್ಸ್ ಆಗಬಾರ್ದು. ಯಾಕಂದರೆ ಯಾವ ಕಲೆಯೂ ಚಿಕ್ಕದಲ್ಲ ದೊಡ್ಡದಲ್ಲ, ಎಲ್ಲವಕ್ಕೂ ಅದಕ್ಕೆ ಆದಂಥ ಮಾನ್ಯತೆ ಇದೆ. ಸೋಮನ ಕುಣಿತಕ್ಕೆ ತನ್ನದೇ ಆದಂಥ ಮಾನ್ಯತೆ ಇದೆ. ಆ ಥರ ಡೊಳ್ಳು ಕುಣಿತಕ್ಕೆ ತನ್ನದೇ ಆದಂಥ ಮಾನ್ಯತೆ ಇದೆ. ಅದಕ್ಕೆ ಡೊಳ್ಳು ಕುಣಿತ 1-2 ವರ್ಗಕ್ಕೆ ಸೀಮಿತವಾಗಿರ್ಬೋದು. ಈಡಿಗರು ಮತ್ತು ಕುರುಬರು ಡೊಳ್ಳನ್ನು ಹೆಚ್ಚಾಗಿ ಅದನ್ನು ಆರಾಧಿಸ್ತಾರೆ, ಪೂಜಿಸ್ತಾರೆ. ಈಗ ವೀರಗಾಸೆನ ಲಿಂಗಾಯತರು ಪೂಜಿಸ್ಬೋದು, ಆರಾಧಿಸ್ಬೋದು. ಕಂಸಾಳೆನ ದೇವ್ರಗೊಡ್ರು ಪೂಜಿಸ್ಬೋದು, ಆರಾಧಿಸ್ಬೋದು. ಆದರೆ ಎಲ್ಲದಕ್ಕಿಂತ ಮೂಲವಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ, ಅವ್ರವ್ರದ್ದೇ ಆದಂಥ ಪರಂಪರೆ, ಸಂಸ್ಕೃತಿ, ಸಂಸ್ಕಾರಗಳನ್ನ ಬಿಡಬಾರ್ದು. ನಾನು ಹೇಳ್ತೀನಿ ಏನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಸಂತೆಗಳಾಗ್ಬೋದು, ಈಗ ಹಬ್ಬ ಹರಿದಿನಗಳಲ್ಲಿ ನಾವು ಭಾಳಷ್ಟು ಒಟ್ಟುಗೂಡ್ತಕ್ಕಂಥ ಒಂದು ವ್ಯವಸ್ಥೆಗಳು ಕಡಿಮೆ ಆಗಿಬಿಟ್ಟಿದೆ. ಅದಾಗಬಾರ್ದು. ನಾನು ನನ್ನ ಜನಪದ ಪಯಣದಲ್ಲಿ ಈಗ ಸ್ಟಾರ್ಟಿಂಗ್ 93-94ರಿಂದ ನಾನು ಜಾನಪದ ಗೀತೆ ಹಾಡ್ತಿದ್ದೆ. 2000ದಿಂದ ಹಾಡೋದೇ ನಿಲ್ಲಿಸ್ಬಿಟ್ಟೆ. ಬೇಡ, ನಾನು ಹಾಡಿದ್ರೆ ಬೇರೆಯವ್ರಿಗೆ ಹಾಡ್ಲಿಕ್ಕಾಗಲ್ಲ ಅಂತೇಳಿ ದೊಡ್ಡ ಟೀಮ್ ಪ್ರಮೋಟ್ ಮಾಡಿದ್ವಿ. ಇವತ್ತು ನ್ಯಾಷನಲ್ ಗೋಲ್ಡ್ ಮೆಡಲ್ ತೊಗೊಂಡಿದ್ವಿ ನಮ್ಮ ಟೀಮೇ, ಮಾತೃಭೂಮಿ ಅಂತ. 2012 ನ್ಯಾಷನಲ್ ಯೂತ್ ಫೆಸ್ಟಿವಲಲ್ಲಿ ಫಸ್ಟ್ ಪ್ಲೇಸ್ ತೊಗೊಂಡ್ವಿ.
ಇವತ್ತಿಗೂ ಅದೊಂದು ಕಗ್ಗದ ಪದ ಅದು. ಆ ಕಗ್ಗದ ಪದದ ಮೂಲಕ ತಗೊಂಡಂಥ ಇದು ಆ ಒಂದು ತಂಡಕ್ಕೆ 10 ಲಕ್ಷ ರೂಪಾಯಿ ಸರ್ಕಾರ ಘೋಷಣೆ ಮಾಡಿತು ಫಸ್ಟ್ ಟೈಮ್ ಅದು. ಅಂದರೆ ಒಂದು ಹಾಡು ಒಂದು ಸಂಸ್ಥೆಗೆ ಒಂದು 10 ಲಕ್ಷ ರೂಪಾಯಿ ತರ್ತದೆ ಅಂತ ಹೇಳಿದ್ರೆ ಒಂದು ಹಾಡಿನ ತಾಕತ್ತೇನು ಹೇಳಿ, ಆ ಕಗ್ಗದ ಪದ ತಾಕತ್ತೇನು. ಇವತ್ತು ಜನಪದನ ಎಷ್ಟು ದೊಡ್ಡದು ಜನಪದ ಅಂತ ಹೇಳಿದ್ರೆ ಅದಕ್ಕೆ ಇತಿಮಿತಿ ಇಲ್ಲ, ಚೌಕಟ್ಟಿಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ. ಜಾನಪದ ಹೀಗೆ ಇರಬೇಕು, ಹೀಗೆ ಆಡಬೇಕು ಅಂತ ಯಾರು ಹೇಳಬಾರ್ದು. ಮತ್ತು ಇದಕ್ಕೆ ಅಜ್ಞಾತ ಕವಳಿಯಿಂದ ರಚಿಸಲ್ಪಟ್ಟಂಥ ಅಮರಕಾವ್ಯವೇ ಜಾನಪದ. ಇದಕ್ಕೆ ಯಾರು ಫೌಂಡ್ರ್ ಇಲ್ಲ. ಯಾರು ಹೇಳ್ತಿರ್ತಾರೆ ಎಷ್ಟೋ ಕಡೆ ನಾನು ಜನಪದ ಗೀತೆ ಬರದೆ ಅಂತ, ಯಾರು ಬರೀಲಿಕ್ಕೆ ಆಗಲ್ಲ. ಅದು ಓರಲ್ ಟೆಕ್ಸ್ಟ್. ಬುಡಕಟ್ಟು ಸಮುದಾಯಗಳು ಕರ್ನಾಟಕದ 12 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ, ನಮ್ಗೆ ಗೊತ್ತೇ ಇಲ್ಲ ಅದು. ಇವತ್ತು ಅಂಡಮಾನ್ ನಿಕೋಬಾರಲ್ಲಿರ್ತಕ್ಕಂಥ ಬುಡಕಟ್ಟು ಸಮುದಾಯದವರು ಸುನಾಮಿ ನಡೆದಂಥ ಸಂದರ್ಭದಲ್ಲಿ ಈ ಬುಡಕಟ್ಟು ಸಮುದಾಯದವ್ರಿಗೆ ಹೇಳಿದ್ರು, ಇಲ್ಲ ಇಲ್ಲಿ ಏನೋ ಒಂದು ಅವಘಡ ಆಗುತ್ತೆ, ಎಲ್ಲ ಬೆಟ್ಟದ ಮೇಲೆ ಹೋಗ್ಬಿಡೋಣ ಅಂತ. ಯಾರು ಒಪ್ಪಲಿಲ್ಲ. ಯಾರು ಒಪ್ಪಿಲ್ಲ ಅವ್ರು ಸತ್ತೋದ್ರು. ಯಾರು ಒಪ್ಪಿದ್ರು ಹೇಗೆ ಗೊತ್ತಾಯ್ತು ಅವ್ರಿಗೆ? ದಿನಕ್ಕಿಂತ ಹೆಚ್ಚಾಗಿ ಬೀಸ್ತಕ್ಕಂಥ ಗಾಳಿಗಾಗ್ಬೋದು, ಸಮುದ್ರದ ಅಲೆಗಳ ಮಾರ್ಪಾಡಾಗ್ಬೋದು, ಪ್ರಾಣಿ ಪಕ್ಷಿಗಳ ಕಿರ್ಚಾಟದ ಗೊತ್ತಾಗೋಯ್ತು ಏನೋ ಒಂದು ಆಗುತ್ತೆ ಅಂತ ಅವ್ರು ಬದುಕಿದ್ರು. ಅಂದರೆ ಸೈನ್ಸ್ಗಿಂತ ಫೋಕ್ಲೋರ್ ದೊಡ್ಡದು ಅಂತ ಹೇಳ್ತಾ ಇದ್ದೀನಿ ನಾನು. ಸೈಂಟಿಫಿಕ್ಕಾಗಿ ಅವ್ರು ಹೇಳಲಿಕ್ಕೆ ಆಗಿಲ್ಲ, ಏನೋ ಒಂದು ಅವಘಡ ಸುನಾಮಿ ಬರ್ತದೆ ಅಂತ. ಫೋಕ್ಲೋರ್ ಅವ್ರಿಗೆ ಗೊತ್ತಿತ್ತು ಇದಾಗತ್ತೆ ಅಂತೇಳಿ. ಫೋಕ್ ಮೆಡಿಸನ್ಗೂ ಎಷ್ಟು ಪವರ್ ಇದೆ. ಇವತ್ತು ಜಾನಪದ ಅಡುಗೆಗಳು ಇವತ್ತು ನೀವು ನೋಡ್ತಾ ಇದ್ದೀರಾ, ಇವತ್ತು ನಮ್ಮಲ್ಲಿರ್ತಕ್ಕಂಥ ಜಾನಪದ ಅಡುಗೆಗಳು ಮತ್ತು ಮರುಕಳಿಸ್ತಾ ಇದೆ. ಇವತ್ತೇನು ಹಿಂದೆ ಇರ್ತಕ್ಕಂಥ ಪಟಾಪಟಿ ಚಡ್ಡಿಗಳಾಗ್ಬೋದು, ಅದೆಲ್ಲ ಇವತ್ತು ಬರ್ಮುಡ ಆಗಿರ್ಬೋದು, ಎಲ್ಲವೂ ಸೇಮ್. ನಮ್ಮಲ್ಲಿ ಇಲ್ಲದೆ ಏನೂ ಇಲ್ಲ. ಇವತ್ತು ಹಳೆ ಅಚ್ಚನೇ ಟ್ಯಾಟೋ ಆಯ್ತು ಅಷ್ಟೇ. ಯಾವುದು ನಮ್ಮಿಂದ ಈಗ ಕೆಲವು ಎಷ್ಟು ಕಲೆಗಳಿದೆಯಲ್ಲ ಅವೆಲ್ಲ ನಮ್ಮಿಂದ ಬಂದಿರತಕ್ಕಂಥದ್ದೇ. ಜನಪದ ಮತ್ತು ಜಾನಪದ ಅಂತ ಹಮನಾಯಕರ ಹೆಸರು ಕೊಟ್ಟರು. ದೇ ಜವರೇಗೌಡರು, ಎಚ್ ಎಲ್ ನಾಗೇಗೌಡರು ಇವರೆಲ್ಲ ಭಾಳಷ್ಟು ಕೆಲಸ ಮಾಡಿದ್ರು. ಜಿ ಪರಮಶಿವಯ್ಯ ಕೆಲಸ ಮಾಡಿದ್ರು. ಮೊದಲನೇ PhD ಕರ್ನಾಟಕದಲ್ಲಿ ಡಾಕ್ಟರ್ ಗದಗಿನಮಠ ಅವ್ರು ಮಾಡಿದ್ರು. ಅದಕ್ಕೆ ಮುಂಚೆ ಯಾರು ಕರ್ನಾಟಕದಲ್ಲಿ ಜನಪದ ಒಂದು ಸಬ್ಜೆಕ್ಟು ಅದಕ್ಕೆ PhD ಮಾಡ್ಬೋದು ಅಂತ ಯಾರಿಗೂ ಅನಿಸಿರಲಿಲ್ಲ. ಅವ್ರು ಮಾಡಿದ್ಮೇಲೆ ಇವತ್ತು 200 ಜನ PhD ಮಾಡಿದ್ದಾರೆ ಜಾನಪದದ ಮೇಲೆ. ಇವತ್ತು ಜಾನಪದ ರಿಸರ್ಚ್ ಎಷ್ಟಿದೆ ಅಂದರೆ ಇವತ್ತು ಪ್ರತಿಯೊಂದು ಗ್ರಾಮವೂ ಒಂದು ಯೂನಿವರ್ಸಿಟಿ. ಪ್ರತಿಯೊಂದು ಗ್ರಾಮದಲ್ಲಿ ಅದರದ್ದೇ ಆದಂಥ ಒಂದು ಸೊಗಡಿದೆ. ಪ್ರತಿಯೊಂದು ಗ್ರಾಮ ದೇವತೆಗೆ ಅದರದ್ದೇ ಆದಂಥ ಶಕ್ತಿ ಇದೆ. ಯಾವ ದೇವತೆಯೂ ಅಷ್ಟೇ, ಯಾವ ಒಟ್ಟಲ್ಲಿ ಜಾನಪದ ಅಂದರೆ ಧಾರ್ಮಿಕ, ಡಿವೋಷ್ನಲ್. ನಾವೆಲ್ಲೂ ಜಾನಪದನ ಯಾಕೆ ತಿರಸ್ಕಾರ ಮಾಡಲಿಕ್ಕಾಗೋದಿಲ್ಲ. ಜಾನಪದದಲ್ಲಿ ಮೂಢನಂಬಿಕೆನೂ ಇದೆ, ನಾವು ಅದನ್ನು ಒಪ್ಪಲೇಬೇಕಾಗತ್ತೆ. ಜಾನಪದದಲ್ಲಿ ಜನಪದದಲ್ಲಿ ಸೈನ್ಸ್ ಇದೆ, ಮೂಢನಂಬಿಕೆ ಇದೆ, ಜಾನಪದದಲ್ಲಿ ಎಲ್ಲವೂ ಇದೆ. ಬಟ್ ನೈತಿಕತೆ ಇದೆ. ಜನಪದದಲ್ಲಿ ಸುಳ್ಳು, ಕಳ್ಳತನ, ಮೋಸ, ದರೋಡೆ, ವಂಚನೆ ಎಲ್ಲವೂ ಇಲ್ಲ. ಬಟ್ ನಮ್ಮ ಜಾನಪದ ಕಲೆಗಳಲ್ಲಿ ಎಲ್ಲವನ್ನು ಒಗ್ಗೂಡಿಸುವ ಕಲೆ ಇದೆ, ಜೋಡಿಸುವಂಥ ಒಂದು ಮನೋಭಾವ ಇದೆ, ಎಲ್ಲರೂ ಒಟ್ಟಾಗ್ತಕ್ಕಂಥ ಜಾನಪದ. ಆಮೇಲೆ ನನ್ನ ಪಯಣದ ಹಾದಿಯಲ್ಲಿ ನಾನು ಸುಮಾರು ವರ್ಷಗಳು ಈ ಭಾರತದ ಬಹುತೇಕ ಬುಡಕಟ್ಟು ಕಲೆಗಳನ್ನೆಲ್ಲ ನೋಡೋಕ್ಕೆ ಛತ್ತೀಸ್ಗಢ ಆಗ್ಬೋದು, ಜಾರ್ಖಂಡ್ ಆಗ್ಬೋದು, ಈವನ್ ಲದಾಖಿಂದ ಹಿಡಿದು ಎಲ್ಲ ಬುಡಕಟ್ಟು ಕಲೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಅವರಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ, ಮಾನವೀಯ ಗುಣಗಳು ನಮ್ಮಲ್ಲಿಲ್ಲ. ನಾವೆಲ್ಲೋ ಅವರಿಂದ ದೂರ ಹೋಗ್ಬಿಟ್ಟಿದ್ದೀವಿ ಅನಿಸ್ತಾ ಇದೆ. ನಮ್ಮಲ್ಲಿ ಕಮರ್ಷಿಯಲ್ ಆಗ್ತಾಯಿದ್ದೀವಿ, ಸ್ವಾರ್ಥ ಆಗ್ತಾಯಿದ್ದೀವಿ ಅನ್ಸುತ್ತೆ. ಅವ್ರಿಗೆ ಏನೂ ಇಲ್ಲ. ಅವರೆಷ್ಟು ಉತ್ತಮವಾದಂಥ ಜೀವನ ಜೀವಿಸ್ತಾರೆ ಅಂತ ಹೇಳಿದ್ರೆ ನಾವು ಅದನ್ನು ಎಕ್ಸ್ಪ್ಲೈನೇ ಮಾಡಲಿಕ್ಕಾಗಲ್ಲ. ಅಂದರೆ ಅವರಲ್ಲಿ ಒಂದು ಇಚ್ಛಾಶಕ್ತಿ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಬ್ರಾಡ್ ಮೈಂಡ್ನೆಸ್ ಇದೆ. ನಮ್ಮದು ಅಂತ ಅಂದ್ಕೊಳ್ತಕ್ಕಂಥ ಒಂದು ಮನೋಭಾವ ಇದೆ. ನಮ್ಮಲ್ಲೆಲ್ಲೋ ಅದನ್ನು ದೂರ ಆಗ್ತಾಯಿದೆ. ಮತ್ತು ನಾವು ಹೆಚ್ಚು ಕಡಿಮೆ ಒಂದಷ್ಟು ವೆಸ್ಟರ್ನೈಸ್ಗೆ ಮಾರು ಹೋಗ್ತಾ ಇದ್ದೀವಿ, ಅದ್ರ ಜೊತೆಗೆ ಇನ್ವಾಲ್ವ್ ಆಗಿಬಿಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ನಾನು ನೋಡಿದಂಥ ಉತ್ತರ ಕರ್ನಾಟಕದ ಜಾನಪದ ಕಲೆಗಳಲ್ಲಿ ಇವತ್ತು ಜೋಗತಿ ನೃತ್ಯ ಆಗ್ಬೋದು, ಇವತ್ತು ಅವ್ರು ಮಂಗಲಮುಖಿಯರಾಗಿರ್ಬೋದು, ಬಟ್ ಅವರಲ್ಲಿರ್ತಕ್ಕಂಥ ಕಲೆ ಎನರ್ಜಿ ಬೇರೆಯವ್ರು ಮಾಡಲಿಕ್ಕಾಗೋದಿಲ್ಲ. ಭಾಳ ಅದ್ಭುತ. ನಾನು ಬೆಳಗಾಂ ಜಿಲ್ಲೆ ಆ ಕಡೆ ಭಾಗದಲ್ಲಿ ನಾನು ಅವ್ರಿಗೆಲ್ಲ ಹೋದಂಥ ಸಂದರ್ಭದಲ್ಲಿ ಜೋಗತಿರಾಗ್ಬೋದು ಅಥವಾ ಬೇರೆ ಇತರ ಕಲಾವಿದರಾಗ್ಬೋದು, ಅವರಲ್ಲಿರ್ತಕ್ಕಂಥ ಆ ವರ್ಜನ್ನು, ಅವರಲ್ಲಿರ್ತಕ್ಕಂಥ ಮುನ್ನೋಟ, ದಿಕ್ಸೂಚಿಗಳು ಭಾಳಷ್ಟು ಚೆನ್ನಾಗಿದೆ. ಆಮೇಲೆ ನಮ್ಮಲ್ಲೇನೂ ಇಲ್ಲ ಅಂತಿಲ್ಲ. ದಕ್ಷಿಣ ಭಾರತದ ಕಲೆಗಳಾಗ್ಬೋದು, ಮಧ್ಯ ಕರ್ನಾಟಕದ ಕಲೆಗಳಾಗ್ಬೋದು, ಭಾಳಷ್ಟು ಇವತ್ತು ಕಿನ್ನರಿ ಜೋಗಿಗಳನ್ನ ನೀವು ನೋಡ್ಬೋದು. ಈಗ ಅದರಲ್ಲಿ ಜೋಗಿಗಳಲ್ಲೂ 4-5 ಪಂಗಡ ಇದೆ. ಡಬ್ಬ ಜೋಗಿ, ಕಿನ್ನರ ಜೋಗಿ, ಎಣ್ಣ ಜೋಗಿ, ಗಾಣಿಗ ಜೋಗಿಗಳಂತ ಇದೆ. ನಾನೊಂದು ದೊಡ್ಡ ಜೋಗಿ ಸಮ್ಮೇಳನ ಮಾಡಿದ್ದೆ. ನಾ ಡಿಜೋಜಾ ಅಂತ ಒಬ್ಬ ವಿದ್ವಾಂಸನ ಕರೆಸಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಇವ್ರನ್ನ ಒಂದು ಮಾಡಬೇಕು ಅಂತ ಒಂದು ಮನಸ್ಥಿತಿ ಇತ್ತು ನನಗೆ. 400 ಜನ ಜೋಗಿಗಳನ್ನ ಒಂದು ಮಾಡಿದ್ವಿ ಕರ್ನಾಟಕದಲ್ಲಿ. ಫಸ್ಟ್ ಟೈಮ್ ಅದು ಹಿಸ್ಟ್ರಿಲಿ 2018ರಲ್ಲಿ. ಅಷ್ಟು ಜೋಗಿಗಳನ್ನ ಅವರಲ್ಲಿ ಡಿವಿಷನ್ ಏನಿತ್ತಲ್ಲ, ಡಿವಿಷನ್ ಇರಬಾರ್ದು ಅನ್ನೋದು ನಮ್ಮ ಪರಿಕಲ್ಪನೆ ಇತ್ತು. ಒಂದು ಮಾಡಿದ್ವಿ. ಅದೇ ಥರ ಬೆಂಗಳೂರಲ್ಲಿ ಒಂದು ಯಾಕಪ್ಪ ನಾವು ಈ ಗೊರವರನ್ನ ಒಂದು ಮಾಡಬಾರ್ದು, ಮಧ್ಯ ಕರ್ನಾಟಕದ ಗೊರವರು, ಆ ಕಡೆ ಗೊರವರು, ಮೈಲಾರಲಿಂಗನ ಗೊರವರು ಅಂತ ಡಿವೈಡ್ ಆಗಿದೆ. ಆ ಕಡೆ ಭಾಗದವರು ಕೆಂಪು ಅಂಗಿ ಧರಿಸಿದ್ರೆ ಈ ಕಡೆ ಕಪ್ಪು ಅಂಗಿ ಧರಿಸ್ತಾರೆ. ಮಧ್ಯದಲ್ಲಿ ಉತ್ತರ ಕರ್ನಾಟಕದವರು ಬಿಳಿದು ಮತ್ತು ಕಪ್ಪು ಧರಿಸ್ತಾರೆ. ಅವರೆಲ್ಲರನ್ನೂ ಸಹ ಸೇರಿಸಿ ಬೆಂಗಳೂರಲ್ಲಿ ಒಂದು ಸಮಾವೇಶ ಮಾಡಿದ್ವಿ. ಅಲ್ಲೂ ಒಂದು 450ರಿಂದ 500 ಗೊರವರನ್ನ ಸೇರಿಸುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಅಂದರೆ ನಮಗೇನಪ್ಪ ಅಂದರೆ ಫೋಕ್ನ ಡಿವಿಷನ್ಸ್ ಆಗಬಾರ್ದು, ಅವ್ರು ಒಂದಾಗಬೇಕು ಅನ್ನೋದು. ಆದರೂ ಎಲ್ಲೋ ಒಂದು ಕಡೆ ಫೋಕಲ್ಲಿ ಡಿವಿಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ.
ಅದನ್ನು ಒಂದು ಮಾಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾನೆ ಬರ್ತಾಯಿದ್ದೀವಿ. ಸುಮಾರು ನಾನಂತೂ ಈಗ ನಿಮ್ಗೆ ಗೊತ್ತಿರ್ಬೋದು, ಬುಡುಬುಡುಕಿಯವ್ರ ಸಂತತಿ ಭಾಳ ಕಡಿಮೆ ಆಗಿಬಿಟ್ಟಿದೆ. ಇವತ್ತೊಂದು 100 ಜನ ಬುಡುಬುಡುಕಿಯವ್ರು ಸಿಗೋದು ಕಷ್ಟ ಆಗಿದೆ. ಈ ಹಿಂದೆ ಸೂತ್ರದ ಗೊಂಬೆ ಮತ್ತು ತೊಗಲು ಗೊಂಬೆ ಇರ್ತಿತ್ತು. ಸೂತ್ರದ ಗೊಂಬೆ ತೊಗಲು ಗೊಂಬೆ ಸಿನಿಮಾ ಮತ್ತು ಟಿ ವಿ ಬಂದು ಅದನ್ನ ಹಾಳು ಮಾಡಿಬಿಡ್ತು. ಇವತ್ತು ಇಡೀ ಕರ್ನಾಟಕ ಸುತ್ತಾಡಿ ನಾನು ಒಂದು 14 ತಂಡಗಳು ಮಾತ್ರ ಸಿಗುತ್ತೆ ಸೂತ್ರದ ಗೊಂಬೆದು, ಒಂದು 20 ತಂಡಗಳು ತೊಗಲು ಗೊಂಬೆದು ಸಿಗ್ಬೋದು. ಭಾಳ ಎಷ್ಟು ಸಂಕಷ್ಟದಲ್ಲಿದ್ದಾರೆ ಅಂದರೆ ಅವರು ಗೊಂಬೆಗಳು ಮಾರ್ತಾಯಿದ್ದಾರೆ. 2,000-3,000 ರೂಪಾಯಿ ಗೊಂಬೆಗಳು ಮಾರ್ತಕ್ಕಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಭಾಳ ದುಃಖ ಅನಿಸುತ್ತೆ. ಇಲ್ಲೇ ಪಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೊಮ್ಮಲಾಟಪುರ ಅಂತಿದೆ. ತೆಲುಗಲ್ಲಿ ಆಡ್ತಾರೆ ಅಂತ ಹೇಳ್ಬಿಟ್ಟು ಕನ್ನಡದವ್ರು ಅವ್ರಿಗೆ ಅವಕಾಶ ಕೊಡಲ್ಲ. ಅವ್ರು ಕರ್ನಾಟಕದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಆಂಧ್ರದಲ್ಲಿ ಅವಕಾಶ ಕೊಡಲ್ಲ. ಅವರೆಲ್ಲ ಫ್ಯಾಕ್ಟ್ರಿಗಳಿಗೆ ಅಲ್ಲಿ ಇಲ್ಲಿ ಕೆಲಸ ಹುಡ್ಕೊಂಡು ಬೆಂಗಳೂರು ಬರ್ತಾಯಿದ್ದಾರೆ. ಅಂದರೆ ಈ ರೀತಿ ಇದ್ದಾಗ ನಮ್ಮದು ಪಪೆಟ್ ಏನಿದೆ, ವರ್ಲ್ಡ್ ಲೆವೆಲಲ್ಲಿ ಪಪೆಟ್ ಏನಿದೆ, ಇಂಡಿಯನ್ ಪಪೆಟ್ ತುಂಬ ಒಳ್ಳೆ ಇದರಲ್ಲಿತ್ತು, ಹೈಕಲ್ಲಿತ್ತು. ಅಂಥದ್ದು ಇವತ್ತು ಪಪೆಟ್ರಿ ಭಾಳಷ್ಟು ಕೆಟ್ಟ ಕೆಳಗಡೆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ವಿ. ಬಟ್ ಇಲ್ಲಿ ತೊಗಲು ಗೊಂಬೆ, ಸೂತ್ರದ ಗೊಂಬೆ ಹೇಳಬೇಕಾದ್ರೆ ನೀವು ಯಾವಾಗಾದ್ರೂ ನಂಜನಗೂಡಿಗೆ ಹೋದಾಗ ಅಲಾರೆ ಅಂತ ಒಂದು ಹಳ್ಳಿ ಇದೆ. ಅಲ್ಲಿ ಭಾಳ ಮಹಾರಾಜರ ಕಾಲದ ಗೊಂಬೆಗಳಿದೆ, ನೀವು ನೋಡೋಕ್ಕೆ ಸಿಗುತ್ತೆ. ಭಾಳ ಅದ್ಭುತವಾದ ಗೊಂಬೆಗಳು. ಅವ್ರಿಗೆ ಮಹಾರಾಜರು ಬೆಳ್ಳಿ ನಾಣ್ಯನೂ ಸಹ ಕೊಟ್ಟಿದ್ದರು. ಅಂಥ ಸಂಪ್ರದಾಯಗಳು, ಅಂಥ ಇದು ಮೂಲೆ ಗುಂಪಾಗಬಾರ್ದು. ಈಗ ನಾವು ಶಿವರಾಮ್ ಕಾರಂತರಿಂದ ಇವತ್ತು ಯಕ್ಷಗಾನ ಭಾಳಷ್ಟು ಫೇಮಸ್ ಆಯಿತು. ಅದು ಕರಾವಳಿ ಯಕ್ಷಗಾನ ಫೇಮಸ್ ಆಯಿತು. ಆದರೆ ಈ ಭಾಗದ ಮೂಡಲ್ಪಾಯ ಯಕ್ಷಗಾನ ಫೇಮಸ್ ಆಗಲಿಲ್ಲ. ಇನ್ನೊಬ್ರು ಈ ಕಡೆ ಶಿವರಾಮ್ ಕಾರಂತರು ಹುಟ್ಟಬೇಕಾಗಿತ್ತು, ಹುಟ್ಟಲಿಲ್ಲ. ಈಗ ಬಯಲಾಟ ಫೇಮಸ್ ಆಗಲಿಲ್ಲ. ಆ ಕಲಾವಿದರು ಕಲೆ ಇವತ್ತು ಕಟ್ಕೊಂಡಿದ್ದಾರೆ ಅವರು. ನಾವು ಅದಕ್ಕೆ ನಾನು ಈ ರಿದಮ್ ಮೂಲಕ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಕ್ರಿಯೇಟಿವ್ ಮಾರ್ನಿಂಗ್ಸ್ ಟಿಪಾಯ್ ಮೂಲಕ ನಾವು ಜನಪದನ ಮುರಿದು ಕಟ್ಟಬೇಕಾಗಿದೆ. ಮುಂದಿನ ಪೀಳಿಗೆಗೆ ಇದು ಕೊಡಬೇಕಾಗಿದೆ. ಮುಂದಿನ ಪೀಳಿಗೆಗೆ ಏನು ಇವತ್ತು ಅವ್ರಿಗೇನೂ ಗೊತ್ತಿಲ್ಲ, ಬೀಸೋಗುಲ್ ಗೊತ್ತಿಲ್ಲ, ಕುಟ್ಟೋದು ಗೊತ್ತಿಲ್ಲ. ಅವ್ರಿಗೆ ಇವತ್ತು ಏನು ನಮ್ಮ ಸಾಂಪ್ರದಾಯಿಕ ವಸ್ತುಗಳನ್ನ ನೋಡ್ಲಿಕ್ಕೆ ಸಿಗಲ್ಲ. ಅವ್ರಿಗೆ ನಮ್ಮಲ್ಲಿರ್ತಕ್ಕಂಥ ಅಕ್ಕಿ ಹೇಗೆ ಬೆಳೀತದೆ ಅನ್ನೋ ಒಂದು ಇದು ಗೊತ್ತಿಲ್ಲ ಅವ್ರಿಗೆ. ಅಷ್ಟು ನಾವು ಅವ್ರನ್ನ ಭಾಳಷ್ಟು ಇಂಡಲ್ಜ್ ಮಾಡಿಬಿಟ್ಟಿದ್ದೀವಿ, ಮನೆಯೊಳಗಡೆ ಇಟ್ಬಿಟ್ಟಿದ್ದೀವಿ. ಅವ್ರನ್ನ ಎಕ್ಸ್ಪೋಸ್ ಮಾಡಬೇಕು ನಾವು. ಇದು ಆಮೇಲೆ ಮಕ್ಕಳಿಗೋಸ್ಕರ ನಾವು ಒಂದು ಹೊಸ ಥೀಮ್ ಮಾಡಿದ್ವಿ, ವಿಕಾಸಕ್ಕಾಗಿ ಜಾನಪದ ಅಂತ. ಯಾಕೆ ಮಾಡಿದ್ವಿ? ರಾಜ್ಯದ ಎಲ್ಲ ಹಾಸ್ಟೆಲ್ ಮತ್ತು ಸ್ಕೂಲ್ಸು, ಪ್ರೈಮರಿ ಸ್ಕೂಲ್ಸು, ಮಿಡಲ್ ಸ್ಕೂಲ್ಸ್ಗೆ ಸರ್ಕಾರದಿಂದ ಆದೇಶ ಮಾಡ್ಕೊಂಡು ಕನ್ನಡ ಜಾನಪದ ಪರಿಷತ್ ಮೂಲಕ ಯಾಕೆ ಮಾಡ್ತಿದ್ದೀವಿ ಅಂದರೆ, ಮಕ್ಕಳಲ್ಲಿ ನಾವು ಜಾನಪದದ ಆ ಸೊಗಡನ್ನು ಮೂಡಿಸ್ಬೇಕು, ಪರಂಪರೆ ಮೂಡಿಸ್ಬೇಕು, ತಂದೆ ತಾಯಿಗಳ ಬಗ್ಗೆ ಗೌರವ ಕೊಡ್ತಕ್ಕಂಥ ಇದನ್ನು ಕಲಿಸೋದೇ ಜಾನಪದ. ಮೂಲವಾಗಿ ನಮ್ಮಲ್ಲಿ ಇವತ್ತು ಗುರು ಹಿರಿಯರ ಪರಂಪರೆ ಬಂದಿದೆ ಜಾನಪದದಿಂದ. ಅದನ್ನು ನಾವು ಮತ್ತೆ ಮರುಕಳಿಸ್ಬೇಕು. ಮತ್ತೆ ನಾವು ಅದನ್ನು ನಮ್ಮ ಮನೆಗಳಲ್ಲಿ ಪ್ರತಿ ಮನೆಗೂ ಜನಪದ ಮುಟ್ಟಿಸ್ಬೇಕು ಅನ್ನೋದೇ ನಮ್ಮ ಮನೋಭಾವ. ನಮ್ಮಲ್ಲಿ ಜನಪದದಲ್ಲಿ ಭಾಳಷ್ಟು ವಾದ್ಯಗಳಿದೆ. ಇವತ್ತು ಜಂಬೆ ಇದು ನಮ್ಮ ವಾದ್ಯ ಅಲ್ಲ, ಇದು ವೆಸ್ಟರ್ನ್ ಮ್ಯೂಸಿಕ್. ಇದು ನಮ್ಮ ವಾದ್ಯಗಳು ಬೇರೆ. ದಂಬಡಿ ಇರ್ಬೋದು, ಕಂಜರ ಇರ್ಬೋದು, ಏಕ್ತಾರಿ ಇರ್ಬೋದು, ತಂಬೂರಿ ಇರ್ಬೋದು, ಇಂಥ ಭಾಳಷ್ಟು ವಾದ್ಯಗಳಿದೆ. ನಮ್ಮದು ಫೋಕ್ ಒಂದು ಸಣ್ಣ ಮ್ಯೂಸಿಯಂ ಮಾಡಿದ್ದೀವಿ. ನೀವು ಯಾರಾದರೂ ಬೆಂಗಳೂರಲ್ಲಿ ಲಗ್ಗೆರೆ ಬ್ರಿಡ್ಜ್ ಹತ್ರ ಬಂದರೆ ಒಂದು 2,000 ವಸ್ತುಗಳನ್ನ ಕಲೆಕ್ಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಫೋಕ್ ಡಾಕ್ಯುಮೆಂಟೇಷನ್ ಮಾಡಿದ್ದೀವಿ. ಸುಮಾರು ಒಂದು 65 ಗಂಟೆಗಳಷ್ಟು ಜನಪದ ಕಾವ್ಯಗಳನ್ನ, ಬುರ್ರಕಥೆಗಳನ್ನ, ಜನಪದ ಏನು ಮುಂದಿನ ತಲೆಮಾರಿಗೆ ಏನು ಸಿಗಲ್ವೋ ಅಂಥದ್ದನ್ನೆಲ್ಲ ನಾವು ಒಂದು ಕಡೆ ಸೇರಿ ನಾವು ಯೂಟ್ಯೂಬ್ ಚಾನಲಲ್ಲೂ ಸಹ ಸುಮಾರು 2,500 ಹಾಡುಗಳನ್ನ ಹಾಕಿದ್ದೀವಿ. ನಾನು ಹೇಳಿದ್ನಲ್ಲ, ಬಾಣಂತಿ ಪದ, ಜವರಾಯನ ಪದ ಅಂತ ಎಲ್ಲ ಪದಗಳನ್ನ ನಾನೇ ಖುದ್ದು ಹಳ್ಳಿಗೆ ಹೋಗಿ ದಾಖಲೆ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ವಿ. ನಮ್ಮ ಮೂಲ ಉದ್ದೇಶ ಏನಪ್ಪ ಅಂದರೆ, ಕಲೆ ಮತ್ತು ಕಲಾವಿದರ ಸಂರಕ್ಷಣೆ ಆಗಬೇಕು ಈ ನಾಡಿನಲ್ಲಿ. ಪ್ರತಿಯೊಬ್ಬ ಮನೆಯಲ್ಲೂ ಈಗ ನಿಮ್ಮಲ್ಲಿ ಯಾರೋ ಮದುವೆ ಆಗುತ್ತೆ, ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ನೀವು ಎಷ್ಟೋ ಖರ್ಚು ಮಾಡ್ತೀನಿ ಮದುವೆಗೆ, ನಮ್ಮಲ್ಲಿ 5 ಜನ ಶೋಭಾನೆ ಅವ್ರನ್ನ ಕರೀರಿ, 5 ಜನಕ್ಕೆ ಒಂದು ಅವಕಾಶ ಕೊಡಿ. ಅವ್ರು 5 ಜನ ಮದುವೆ ಪದಗಳು ಹಾಡ್ತಾರೆ. ನಮ್ಮ ಸಾಂಪ್ರದಾಯಿಕ ಪದಗಳದು, ಮದುವೆ ಪದಗಳು, ಹೊಸ್ಕೆ ಪದಗಳು, ಇವನ್ನೆಲ್ಲ ಹಾಡಿಸ್ಬಿಟ್ಟು ಅವ್ರಿಗೊಂದು ಸೀರೆ ಕೊಡಿ, ಎಷ್ಟೋ ಒಂದು ಸ್ವಲ್ಪ ಗೌರವಧನ ಕೊಡಿ. ಕೊಟ್ಟರೆ ಅವು ಜನಪದ ಕಲೆನೂ ನೀವು ಉಳಿಸ್ತಾ ಇದ್ದೀರಾ, ನಿಮ್ಮ ಮದುವೆನೂ ಚೆನ್ನಾಗಾಗ್ತಿದೆ, ನಮ್ಮ ಸಂಸ್ಕೃತಿನ ಉಳಿಸ್ತಿದ್ದೀರಾ. 3-4 ನಿಮ್ಮ ಬೆನಿಫಿಟ್ಸ್ ಆಗುತ್ತೆ. ಇಂಥದ್ದನ್ನು ನಾವು ಈಗಾಗಲೇ ಪ್ರಮೋಟ್ ಮಾಡ್ತಿದ್ದೀವಿ. ಭಾಳಷ್ಟು ಜನ ಅದು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಾನು ನಿಮ್ಮಲ್ಲೂ ಅದು ಮನವಿ ಮಾಡ್ತೀನಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಯೂನಿವರ್ಸಲ್ ಫೋಕ್ಲೋರು. ನಮ್ಮಲ್ಲಿ ಕೇವಲ ನಾನು ಹೇಳಿದ್ನಲ್ಲ, ತಾಳವಾದ್ಯಕ್ಕಾಗ್ಬೋದು ಅಥವಾ ಇದಕ್ಕೆ ಅಂಟುಕೊಂಡಿಲ್ಲ ಫೋಕ್ಲೋರ್. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ನಮ್ಮಲ್ಲಿ ತಾಯಿ ಮಗು ಸಂಬಂಧವೇ ಜಾನಪದ ಪ್ರಾರಂಭವಾಗೋದು ಅಲ್ಲಿಂದನೇ. ಅಲ್ಲಿಂದನೇ ಪ್ರಾರಂಭವಾಗೋದು. ಆಮೇಲೆ ಅತಿ ಹೆಚ್ಚು ನಮ್ಮಲ್ಲಿ ಹೆಣ್ಣು ಮಕ್ಕಳ ಮೇಲೆ ಗೀತೆಗಳು ರಚಿಸಿದ್ದಾರೆ. ಯಾಕಪ್ಪ ಅಂದರೆ ಹೆಣ್ಣು ಮಕ್ಕಳಿಗೆ ತಿಳಿ ಹೇಳಿದ್ದಾರೆ, ಗಂಡಸರು ತಿಳಿ ಹೇಳಿಲ್ಲ. ಯಾಕೆ ಹೇಳಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ ಹೆಚ್ಚು ಗಂಡನ ಮನೆಗೆ ಹೋಗಬೇಕು, ಗಂಡನ ದೇವ್ರ ಥರ ಇರಬೇಕು ಅನ್ನೋದನ್ನೇ ಹೆಚ್ಚು ಹೇಳ್ಕೊಂಬಂದಿದ್ದಾರೆ ನಮ್ಮಲ್ಲಿ. ಗಂಡು ಹುಡುಗರಿಗೆ ಏನು ಹೇಳಿದ್ರೆ ಅಂದರೆ, ಆಚಾರಕರ ಸಾಗು, ನೀತಿಗೆ ಪ್ರಭುವಾಗು ಅಂತ ಒಳ್ಳೇದು ಮಾಡು ಅಂತ ಹೇಳಿದ್ದಾರೆ ಗಂಡಸರಿಗೆ. ಹೆಚ್ಚು ಹೆಣ್ಣು ಮಕ್ಕಳಿಗೆ ತೋರಿಸಿದೆ. ಮತ್ತು ಭಾಳಷ್ಟು ಹೆಚ್ಚು ಜನಪದದ ಕೊಡುಗೆ ಹೆಣ್ಣು ಮಕ್ಕಳದೇ, ಗಂಡಸರದ್ದು ಇಲ್ಲ ಅಂತ ಹೇಳಲ್ಲ, ಭಾಳಷ್ಟು ಹೆಚ್ಚು. ಇವತ್ತು ಜನಪದ ಉಳಿದಿದೆ ಅಂದರೆ, ಜನಪದ ಹುಟ್ಟಿದ್ದೆ ಕೃಷಿ ಸಂಸ್ಕೃತಿಯಿಂದ, ಅಗ್ರಿಕಲ್ಚರಿಂದ ಜನಪದ ಹುಟ್ಟಿದ್ದು, ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಅದನ್ನು ಉಳಿಸ್ತವ್ರು ಹೆಣ್ಣು ಮಕ್ಕಳು.
ಇವತ್ತು ಬಹಳಷ್ಟು 80% ಹೆಣ್ಣು ಮಕ್ಕಳು ಇವತ್ತಿಗೂ ಸಹ ಜಾನಪದ ಸಂಸ್ಕೃತಿ ಸಂಪ್ರದಾಯನ ಉಳಿಸ್ಕೊಂಬರ್ತಾ ಇದ್ದಾರೆ. ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ದಾರೆ ಅಂದರೆ ಮುಗೀತು, ಸ್ಟಿಕ್ಕರ್ ಅಂಟಿಸ್ತಾ ರಂಗೋಲಿ ಹಾಕ್ತಾ ಇದ್ದಾರೆ ಅಂದರೆ ಅವರೆಲ್ಲೋ ಒಂದು ಕಡೆ ನಮ್ಮ ಜಾನಪದದ ಜೊತೆ ಇದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಆಚರಣೆಗಳು ಕಡಿಮೆ ಆಗಿರ್ಬೋದು, ಎಲ್ಲೋ ಒಂದು ಕಡೆ ದೇವ್ರ ಪೂಜೆಗಳು ಅದು ಇದೆಲ್ಲ ಕಡಿಮೆ ಆಗಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸುಗಳಲ್ಲೂ ಸಹ ನಾವು ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ ಉಳಿಸ್ಬೇಕು, ಬೆಳೆಸಬೇಕು ಅಂತ ಮನೋಭಾವ ಇರ್ತದೆ. ನಾನಾದರೂ ಹೇಳ್ತೀನಿ, ನಿಮ್ಮಲ್ಲಿ ದಯವಿಟ್ಟು ಸಾಧ್ಯವಾದಷ್ಟು ನಮ್ಮ ಕಲ್ಚರ್ನ ಪ್ರಮೋಟ್ ಮಾಡಲಿಕ್ಕೆ ಮಕ್ಕಳಿಗೆ ಫಸ್ಟ್ ಅದನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಜೀವನದಲ್ಲಿ ಒಂದು ಹೆಜ್ಜೆ ಆದರೂ ಹಾಕ್ಸಿ ಮಕ್ಕಳಿಗೆ. ನೀವು ಒಂದು ಯಾವ್ದಾದ್ರು ಹೆಜ್ಜೆ, ಪಟ ಕುಣಿತ ಹಾಕ್ಸಿ ಅಥವಾ ವೀರಗಾಸೆ ಹೆಜ್ಜೆ ಹಾಕ್ಸಿ, ಡೊಳ್ಳು ಕುಣಿತ ಹಾಕ್ಸಿ, ಸೊ ಯಾವ್ದಾದ್ರು ಒಂದು ಹೆಜ್ಜೆ, ಒಂದು ಪದ ಕಲಿಸಿ ಅವ್ರಿಗೆ ಸಾಕು. ಒಂದು ಭಾವಗೀತೆ ಕಲಿಸಿ, ಜನಪದ ಗೀತೆ ಕಲಿಸಿ, ಗೀಗಿ ಪದ ಕಲಿಸಿ, ಲಾವಣಿ ಕಲಿಸಿ, ಯಾವುದಾದ್ರು ಕಲಿಸಿ. ಒಂದು ಪದ ಅವ್ರು ಕಲ್ತಿರಲಿ. ಯಾಕಂದರೆ ನಮ್ಮದು ಕಲ್ಚರ್, ನಾನು ಅಮೇರಿಕ ಮಕ್ಕಳು ಹೋಗಿ ಹೇಳಲಿಕ್ಕಾಗಲ್ಲ ನಮ್ಮದು ಕಲ್ಚರ್ ಕಲಿರಪ್ಪ ಬನ್ರಪ್ಪ ಅಂತ. ನಮ್ಮ ಮಕ್ಕಳಿಗೆ ನಾವು ಹೇಳಬೇಕಾಗತ್ತೆ. ನಾನು 30 ವರ್ಷದ ಜರ್ನಿಲಿ ಹೆಚ್ಚು ಪ್ರಾಕ್ಟಿಕಲ್ ಅಳವಡಿಸ್ಕೊಂಡಿದ್ದೆ. ಯಾಕಂದರೆ ನಾನು ಅವ್ರ ಮನೆಗಳಿಗೆ ಭೇಟಿ ಕೊಡ್ತಿದ್ದೆ. ಯಾಕಂದರೆ ನಾವು ಇಲ್ಲಿ ಕೂತ್ಕೊಂಡು ಅವ್ರನ್ನ ಕರೆಸ್ಕೊಳ್ಳೋ ವ್ಯವಸ್ಥೆ ಬೇಡ ಅಂತ ಅವ್ರ ಮನೆಗಳಿಗೆ ಹೋಗಿ ಅವ್ರು ಮುಟ್ಟು ಮಾತಾಡಿಸ್ಬೇಕು. ಸುಡುಗಾಡಿಸಿದ್ರು, ಸುಡುಗಾಡಲ್ಲಿದ್ದರೆ ಸುಡುಗಾಡಲ್ಲಿ ಅವ್ರ ಜೊತೆಗೆ ನಾವು ಮಲ್ಕೊಂಡಂಥ ಪರಿಸ್ಥಿತಿಗಳಿದೆ. ಅವ್ರು ಖುಷಿ ಪಡ್ತಾರೆ ಸುಡುಗಾಡಲ್ಲಿ ಅವ್ರ ಜೊತೆಗೆ ಮಲ್ಕೊಂಡಾಗ. ಆ ಸುಡುಗಾಡಿಸಿದ್ರೆ ಮ್ಯಾಜಿಕ್ ನೋಡಬೇಕು. 20 ಕಲ್ಲು ನುಂಗ್ತಾರೆ, ಇಲ್ಲಿ ನೋಡೋರು ಒಂದು ಕಲ್ಲು ಆಚೆಗೆ ಬರ್ತದೆ. ಈ ಕಡೆ ಅವ್ರನ್ನೆಲ್ಲ ಅಂಥವ್ರನ್ನ ಕರೆಸ್ಬೇಕಿಂತ ಕಾರ್ಯಕ್ರಮಗಳಿಗೆ. ಇವತ್ತು ಸುಡುಗಾಡಿಸಿದ್ರ ಸಂತತಿಯೂ ಕಡಿಮೆ ಆಗಿದೆ. ಈ ಆಲ್ಮಟ್ಟಿ ಡ್ಯಾಮಲ್ಲಿ ಒಂದು 400 ಜನ ಸುಡುಗಾಡಿಸಿದ್ರಿದ್ದಾರೆ, ಗದಗಲ್ಲಿ ಒಂದು 250 ಜನ ಸುಡುಗಾಡಿಸಿದ್ರಿದ್ದಾರೆ. ಈ ಭಾಗದಲ್ಲಿ ಎಲ್ಲೂ ಇಲ್ಲ. ಒಂದು ಇಡೀ ರಾಜ್ಯದಲ್ಲಿ ಒಂದು 1000 ಜನ ಸುಡುಗಾಡಿಸಿದ್ರಿರ್ಬೋದು. ಅವರು ಸುಡುಗಾಡಲ್ಲೇ ಇರ್ತಕ್ಕಂಥದ್ದು ಅವ್ರ ಸಂಪ್ರದಾಯ. ಶಿಳ್ಯಾಕ್ಯಾತರು ಇದ್ದಾರೆ, ಇವತ್ತಿಗೂ ಒಂದಷ್ಟು ಶಿಳ್ಯಾಕ್ಯಾತರು ಬದುಕಿದ್ದಾರೆ. ನಾವು ಇವ್ರನ್ನೆಲ್ಲ ಒಟ್ಟಿಗೆ ತಂದು ಒಂದೊಂದು ಸತಿಗೆ ತೋರಿಸ್ತಾ ಜನಗಳಿಗೆ ಗೊತ್ತಾಗಬೇಕು, ಪರಿಚಯ ಆಗಬೇಕು ಅವರು. ಇವತ್ತು ಇಡೀ ವಿಶ್ವದ ಸಣ್ಣ ಚರ್ಮವಾದ್ಯ ಬುಡಬುಡಿಕೆ, ಅದಕ್ಕಿಂತ ಸಣ್ಣ ಚರ್ಮವಾದ್ಯ ಯಾವುದೂ ಇಲ್ಲ. ಲಾಸ್ಟ್ ಚರ್ಮವಾದ್ಯ ಅದು. ಅದನ್ನು ನುಡಿಸ್ತಕ್ಕಂಥ ಸಂತತಿಯನ್ನು ಈಗ ದೊಡ್ಡಬಳ್ಳಾಪುರದಲ್ಲಿ 1-2 ಕುಟುಂಬ ಇದೆ ಬುಡಬುಡಿಕೆ ಅವರು. ಈ ಭಾಗಗಳೆಲ್ಲ ಇದ್ದಾರೆ. ಇವತ್ತು ಕಣಿ ಹೇಳೋರಿಲ್ಲ. ಮುಂಚೆ ಕಣಿ ಹೇಳ್ತಿದ್ರು. ಈ ರಾಮನಗರದಲ್ಲಿ ಕಣಿ ಮುದ್ದಣ್ಣ ಅಂತಿದ್ದ, ಮೊನ್ನೆ ತೀರ್ಕೊಂಬಿಟ್ಟ ಅವನು ಇಲ್ಲ. ಅಚ್ಚೆ ಪುಟ್ವೆಂಟಮ್ಮ ಅಂತಿದ್ಲು, ಅವಳು ಚನ್ನಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಅಚ್ಚೆ ಹೋಯ್ತಿಳ್ದು, ಕರಿಯೋಳು. ಅಚ್ಚೆ ಪದ ಇತ್ತು, ಅಚ್ಚೆ ಆಡೋರು. ಅಚ್ಚೆ ಹಾಕ್ತಾನೆ ಪದ ಆಡ್ತಿದ್ರೆ ನೋವ್ತಾ ಇರಲಿಲ್ವಂತೆ. ಅಂದರೆ ಚುಚ್ತಿದ್ರಲ್ಲ ಪಿನ್ನಲ್ಲಿ. ಅದು ಸೈಂಟಿಫಿಕಾಗಿ ತಪ್ಪು, ಅದು ತೊಂದರೆ ಆಗುತ್ತೆ ಅಂತ ಸ್ವಲ್ಪ ಹೇಳ್ತಿದ್ರು. ಬಟ್ ಎಲ್ಲೋ ಒಂದು ಕಡೆ ಇವತ್ತು 1000 ಜನ ಹಿಂದೆ ಅಚ್ಚೆ ಹಾಕ್ಸ್ಕೊಂಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ವಿಶ್ವವಿದ್ಯಾಲಯಗಳು ಜನಪದದ ಕೆಲಸ ಮಾಡೋದು ಮರ್ತೋಗ್ಬಿಟ್ಟಿದೆ. ಯೂನಿವರ್ಸಿಟೀಸು ನಮ್ಮಲ್ಲಿ ಕರ್ನಾಟಕದಲ್ಲಿ ಇಡೀ ವಿಶ್ವದಲ್ಲೇ ಮೊದಲನೇ ಅದು ಜಾನಪದ ವಿಶ್ವವಿದ್ಯಾಲಯ. ಜರ್ಮನೆಲ್ಲ ವಿಶ್ವವಿದ್ಯಾಲಯಗಳಿದೆ, ಬಟ್ ನಮ್ಮ ಏಷ್ಯಾದಲ್ಲಿ ಫಸ್ಟ್ ಯೂನಿವರ್ಸಿಟಿ ಹಾವೇರಿ ಗೊಟ್ಟಗೋಡಿಲಿ ಫೋಕ್ಲೋರ್ ಯೂನಿವರ್ಸಿಟಿ ಇದೆ. ನಾವು ಅದು ಆಗಬೇಕು ಅಂತ ಹೋರಾಟ ಮಾಡಿದ್ವಿ. ಯಾಕಂದರೆ ನಮಗೆ ಇವತ್ತಿಗೂ ನಾವು ಕಲಾವಿದರ ಮಾಶಾಸನ 5000 ಆಗಬೇಕು ಅಂತ ಹೋರಾಟ ಮಾಡ್ತಿದ್ದೀವಿ. ಸರ್ಕಾರ ಈಗ 1000 ಆಯಿತು, ಹೋರಾಟ ಮಾಡಿ 500 ಮಾಡಿದ್ವಿ, 2000 ಆಯಿತು, ಈಗ 3000 ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಯಾಕಂದರೆ ಇವತ್ತು ಆ 3000 ಅಥವಾ 2000 ನಂಬ್ಕೊಂಡು ಸುಮಾರು 25 ಲಕ್ಷ ಕುಟುಂಬಗಳು ವಾಸ ಮಾಡ್ತಿದೆ. ಬರೀ ಏನು ಜೀವನ ಇಲ್ಲ ಅವ್ರಿಗೆ. ಇವತ್ತು ಕರೋನಾ ಕಾಲಘಟ್ಟದಲ್ಲಿ 1000 ಜನ ಕಲಾವಿದರು ಸತ್ತೋಗ್ಬಿಟ್ರು. ಭಿಕ್ಷಾಟನೆ ನಂಬ್ಕೊಂಡು ಜೀವನ ಮಾಡ್ತಾರೋ ದೇವ್ರಗೊಡ್ರಾಗಲಿ ನೀಲ್ಗಾರರಾಗಲಿ ಅವ್ರಿಗೇನು ಕೆಲಸವೂ ಇಲ್ಲ. ಭಿಕ್ಷಾಟನೆ ಮೇಲೆ ಜೀವನ ಅವರು. ಭಿಕ್ಷಾಟನೆ ಮಾಡೋಕ್ಕೆ ಪೊಲೀಸವ್ರು ಬಿಡಲಿಲ್ಲ ಕರೋನಾ ಅಂತ. ಹೇಗೆ ಜೀವನ? ಊಟ ಯಾರು ಕೊಡ್ತಾರೆ? ಯಾರು ಮನೆಗಳಿಗೆ ಹೋಗಿ ಬಿಡಲಿಲ್ಲ. ಊಟ ಮಾಡಲಿ, ಊಟ ಇಲ್ಲದೆ ಸತ್ತೋದ್ರೆ ಎಷ್ಟೋ ಜನ. ಸಾಧ್ಯವಾದಷ್ಟು ನಾವೊಂದು ಎಲ್ಲ ಬೇರೆ ಸಾಫ್ಟ್ವೇರ್ ಅವನ್ನೆಲ್ಲ ಸಹಾಯದಿಂದ ಅಂಥ ಬುಡಕಟ್ಟು ಸ್ಥಳಗಳಿಗೆಲ್ಲ ಹೋಗಿ ಸುಮಾರು ಕಾರವಾರ ಬಾರ್ಡ್ರಲ್ಲೆಲ್ಲ ಕೊಟ್ಟಿದ್ದೀವಿ. ಈಗ ಅಲ್ಲಿ ಕಾರವಾರಲ್ಲಿ ಲಾಸ್ಟ್ ಬಾರ್ಡ್ರಲ್ಲೆಲ್ಲ ಕೆಲವು ಕಡೆ ಇವತ್ತಿಗೂ ಕಾರ್ ಫೆಸಿಲಿಟೀಸು, ಬಸ್ ಫೆಸಿಲಿಟೀಸು, ಟ್ರೈನ್ ಫೆಸಿಲಿಟೀಸ್ ಏನೇನೂ ಇಲ್ಲ. ದೇವಕಾರ ಅಂತ ಒಂದು ಊರಿದೆ, ಸುತ್ತು ನೀರು, ಅಲ್ಲಿ ಮಧ್ಯೆ ಜನ ಇದ್ದಾರೆ. ನೀವು ಯಾರು ಹೋಗ್ಬೋದು ಅಲ್ಲಿ. ಅವ್ರು ಬೋಟ್ ಹಾಕ್ತಂಥ ಸಂದರ್ಭದಲ್ಲಿ ಹೋಗ್ಬೋದು. ಆ ಜನಕ್ಕೆ ನಾವೇ ಸಹಾಯ ಮಾಡ್ತಾಯಿದ್ದೀವಿ. ಆ ಜನಗಳಿಗೆ ಎಷ್ಟು ಮಟ್ಟಕ್ಕೆ ಅಂದರೆ ಅವ್ರಿಗೆ ಇವತ್ತಿಗೂ ಅವರು ವ್ಯವಸಾಯ ಅಷ್ಟು ಬಿಟ್ಟು ಬೇರೆ ಯಾರೋ ತರಲಿಕ್ಕೆ ಒಬ್ಬ ಮಾತ್ರ ಹೋಗಿ ತರ್ತಾನೆ. ಈ ಅಂಥದ್ದೆಲ್ಲ ಪೌಡ್ರ್ ಗಿೌಡ್ರ್ ಏನಾದ್ರು ಊಟಕ್ಕೆ ಬೇಕಾದಂಥದ್ದು. ಅವ್ರಿಗೆ ಇವತ್ತಿಗೂ ಎಜುಕೇಷನ್ ಇಲ್ಲ. ಅದರಲ್ಲಿ ಒಂದಷ್ಟು ಜನ ಎಜುಕೇಷನ್ ಮಾಡಿಸ್ಬೇಕಂತ ನಾವು ಆಚೆ ಕರ್ಕೊಂಡು ಹೋಗಿದ್ದೀವಿ. ಯಾರು ನಿಮ್ಮಂಥವ್ರು ಯಾರು ಹೋಗ್ಬೋದು, ಹಳ್ಳಿಗೆ ಹೋಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಯಾಕಂದರೆ ಅವರು ಆ ಹಳ್ಳಿಯಿಂದ ಆಚೆ ಬರಲಿಕ್ಕೆ ಏನೂ ದಾರಿನೇ ಇಲ್ಲ. ಎಲ್ಲ ಕಡೆ ಕಾಳಿ ನದಿ ಒಂದು ಕಡೆ ಇದೆ, ಈ ಕಡೆ ಎಲ್ಲ ನದಿಗಳಿದೆ, ಮಧ್ಯದಲ್ಲಿ ಮಾತ್ರ ಅದು ಊರಿದೆ. 20 ಕುಟುಂಬಗಳು ವಾಸ ಮಾಡ್ತಾಯಿದ್ದಾರೆ ಅಲ್ಲಿ. 22 ಕುಟುಂಬಗಳು ವಾಸ ಮಾಡ್ತಾಯಿದ್ದಾರೆ. ಅಂಥದ್ದನ್ನು ನಾವು ಅವರು ಇವತ್ತಿಗೂ ಸಾಂಪ್ರದಾಯಿಕವಾಗಿ ಹಳ್ಳಿಲಿ ಒಬ್ಬರು ಅಲ್ಲಿಂದ ಆಚೆ ಬಂದು ಲೆಕ್ಚರರ್ ಆಗಿದ್ದಾರೆ, ರಾಜೇಶ್ ಮರಾಠ ಅಂತ. ಅವರು ಅದ್ರ ಬಗ್ಗೆ ಒಂದು ಪುಸ್ತಕನೂ ತಂದಿದ್ದಾರೆ. ಆ ಥರ ನಾವು ಇವತ್ತು ಫೋಕ್ ಡಾಕ್ಯುಮೆಂಟೇಷನ್ ಆಗ್ಬೋದು, ನಾವು ಓರಲ್ ಡಾಕ್ಯುಮೆಂಟೇಷನ್ ಆಗ್ಬೋದು, ಅಥವಾ ಭಾಳಷ್ಟು ಡಾಕ್ಯುಮೆಂಟೇಷನ್ ಮಾಡೋವಂಥ ಅಗತ್ಯತೆ ಇದೆ. ತುಂಬ ಇವತ್ತು ಹಳೆ ಡಾಕ್ಯುಮೆಂಟೇಷನ್ ಮಾಡ್ಕೊಂಡಿರೋರು ಯಾರೂ ಎಕ್ಸಿಬಿಟ್ ಮಾಡ್ತಾ ಇಲ್ಲ, ಎಲ್ಲ ಅವರವರೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ? ಎಕ್ಸ್ಪೋಸ್ ಆಗಬೇಕು, ಅವತ್ತೇ ಎಕ್ಸ್ಪೋಸ್ ಆಗಿಬಿಡಬೇಕು. ಇವತ್ತು ನಾವು ಎಕ್ಸ್ಪೋಸ್ ಮಾಡ್ಕೊಳ್ಳೋದು ಎಷ್ಟೊಂದು ಜನ ಹಂಗೆ ಇಟ್ಕೊಂಡು ಅದು ಕೊಳ್ತೋಗ್ಬಿಟ್ಟಿದೆ. ಎಲ್ಲೆಲ್ಲಿ ಯಾವ ಸಂಸ್ಥೆಗಳಲ್ಲಿ ಕೊಳ್ತೋಗಿದೆ ಅಂತ ನಾನು ನೋಡಿದ್ದೀನಿ. ಯಾಕಂದರೆ ಅವರು ಅದನ್ನು ಪ್ರಿಸರ್ವ್ ಮಾಡಲಿಕ್ಕಾಗಿಲ್ಲ.
ಯಾವುದೇ ಇದನ್ನು ಪ್ರಿಸರ್ವೇಷನ್ ಮಾಡೋದು ಭಾಳ ಕಷ್ಟ ಇದೆ. ಮತ್ತು ಇತ್ತೀಚಿನ ಕಾಲಘಟ್ಟದಲ್ಲಂತೂ ನಾವು ಜಾನಪದನ ಒಂದು ಪ್ರದರ್ಶನ ವಸ್ತುವಾಗಿ ತೊಗೊಂಡ್ಬಿಟ್ಟಿದ್ದೀವಿ. ಸುಮ್ಮನೆ ಯಾರು ಅಂಗಡಿ ಓಪನ್ ಮಾಡಿದ್ರೆ ಅದು ಮಾಲ್ ಓಪನ್ ಮಾಡಿದ್ರೆ ತಂದು ಡೊಳ್ಳೊಡಿಸೋದು, ಅವ್ರನ್ನ ಹಾಡಾಡಿಸೋದು, ಆ ಥರ ಆಗಬಾರ್ದು. ಇಟ್ ಶುಡ್ ಬಿ ರೆಸ್ಪೆಕ್ಟೆಡ್. ಅವ್ರು ದುಡ್ಡು ಕೊಟ್ಟಿದ ತಕ್ಷಣ ಅವ್ರು ಚಿಕ್ಕವರಲ್ಲ. ಆ ಕಲೆಗೆ ಒಂದು ಗೌರವ ಕೊಡಬೇಕು ನಾವು. ಮನೆ ಮುಂದೆ ಭಿಕ್ಷುಕ ಬಂದು ಕಿನ್ನರಿ ಜೋಗಿ ಹಾಡ್ತಾನೆ ಅಥವಾ ಯಾರೋ ಹಾಡ್ತಾನೆ ಅಂದರೆ ವಿ ಶುಡ್ ರೆಸ್ಪೆಕ್ಟ್ ಹಿಮ್, ಊಟ ಕೊಡೋಣ. ಯಾಕಂದರೆ ಅವನ ವೃತ್ತಿ ಅದು, ಪ್ರವೃತ್ತಿ ಅದು. ನಾವು ಈ ಶುಡ್ ನಾಟ್ ಡಿಸ್ಪ್ರೆಸ್, ಯಾರನ್ನೂ ಕಡಿಮೆ ಆಗಿ ಥಿಂಕ್ ಮಾಡಬಾರ್ದು ಅನ್ನೋ ನನ್ನ ಮನೋಭಾವ. ಒಟ್ಟಾರೆ ಹೇಳಬೇಕಾದ್ರೆ ಜಾನಪದಕ್ಕೆ ಇರ್ತಕ್ಕಂಥ ವಿಶ್ವಮಾನ್ಯತೆ ಇದೆ. ಇವತ್ತು ನಮ್ಮ ದೇಶ ಮಾತ್ರ ಅಲ್ಲ, ವಿಶ್ವದ ಎಲ್ಲ ದೇಶಗಳಲ್ಲೂ ಜಾನಪದ ದಿನಾಚರಣೆ ಆಗಸ್ಟ್ 22ನೇ ತಾರೀಕು ಮಾಡ್ತಾ ಇದ್ದಾರೆ. ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜುಲೈ 9 ಬುಡಕಟ್ಟು ದಿನಾಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಇವತ್ತು ಎಲ್ಲೋ ಒಂದು ಕಡೆ ಜಾನಪದದ ಇದು ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನ ಎಲ್ಲಿ ಎಡುತ್ತಾ ಇದ್ದೀವಿ ಅಂತ ಹೇಳಿದ್ರೆ ಪಠ್ಯ ಪುಸ್ತಕದಲ್ಲಿ ಅದು ಬರ್ತಾ ಇಲ್ಲ. ಸ್ಕೂಲ್ ಟೆಕ್ಸ್ಟ್ ಬುಕ್ಸಲ್ಲಿ ಅದು ಬರಬೇಕು. ಈಗ ಅಮೇರಿಕಾದಲ್ಲಿ ಆಗ್ಬೋದು, ಬೇರೆ ದೇಶಗಳಲ್ಲಿ ಶ್ರೀಲಂಕಾ ಅಂತ ಸಣ್ಣ ರಾಜ್ಯಗಳ ಟೆಕ್ಸ್ಟ್ ಬುಕ್ಕಲ್ಲಿ ಜಾನಪದ ತಂದಿದೆ, ಚೈನಾ ಟೆಕ್ಸ್ಟ್ ಬುಕ್ಕಲ್ಲಿ ಜಾನಪದ ತಂದಿದೆ. ನಾವು ತರೋಕ್ಕಾಗ್ತಿಲ್ಲ. 2 ಪದ್ಯ ತರ್ತೀವಿ, 1 ಪದ್ಯ ತರ್ತೀವಿ ಅಷ್ಟೇ ಟೆಕ್ಸ್ಟ್ ಬುಕ್ಕಲ್ಲಿ. ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದಾಗ ಅದನ್ನು ಹೆಚ್ಚು ಅದು ಯೂನಿವರ್ಸಿಟೀಸಲ್ಲಿ ಅದು ಹೆಚ್ಚು ಪಠ್ಯ ಆಗಬೇಕು. ಮತ್ತು ನನ್ನ ವಿಷನ್ ಏನಪ್ಪ ಅಂದರೆ, ಈಗ ಕಲ್ಚರಲ್ಸ್ ಅಂಬಾಸಿಡರ್ ಸೆಂಟರ್ಸ್ ಅಂತ ಬೇರೆ ದೇಶಗಳಲ್ಲಿದೆ, ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಆ ಥರ ಕಲ್ಚರಲ್ ಅಂಬಾಸಿಡರ್ ಸೆಂಟರ್ಸ್ ಆಗಬೇಕು ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಅಂತ ಸೆಂಟರ್ಸ್ ಓಪನ್ ಆಗಬೇಕು. ಭಾಳಷ್ಟು ಜನ ನೀವು ಫ್ರೀ ಇದ್ದಾಗ ಆ ಸೆಂಟರ್ಸ್ ಹೋಗಿ ನಮ್ಮ ಫೋಕ್ ಬಗ್ಗೆ ನೋಡ್ಕೊಳ್ತಕ್ಕಂಥದ್ದು, ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಫೋಕ್ ಎಜುಕೇಷನ್ ಕೊಡ್ತಕ್ಕಂಥದ್ದೆಲ್ಲ ಆಗಬೇಕಾಗಿದೆ. ಇನ್ನೂ ಹೆಚ್ಚು ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ನೀವು ನನಗೇನೋ ಪ್ರಶ್ನೆ ಕೇಳ್ಬೋದು ಫೋಕ್ ಬಗ್ಗೆ, ನಾನು ನಿಮಗೆ ಉತ್ತರ ಕೊಡ್ತೀನಿ.